ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಎಳವರುಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಇವತ್ತು ನಮ್ಮ ಎಳವರುಂಡಿ ತಾಲೂಕು ಯಾವುದು, ನಮ್ಮ ನಂಜನಗೂಡು ತಾಲೂಕು ಎಳವರುಂಡಿ ಗ್ರಾಮ ಇವತ್ತು ಮಹಾಭಕ್ತಿಯುತವಾಗಿ ದಿವಂಗತ ಚಿಕ್ಕಮುತ್ತು ಮತ್ತು ದಿವಂಗತ ಮುತ್ತಮ್ಮನವರ ಕುಟುಂಬ ವರ್ಗದವರಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಮತ್ತು ಕುಟುಂಬ ವರ್ಗದವರು SLV ಬಿಲ್ಡರ್ಸ್ ಬೆಂಗಳೂರು ಇವರ ಒಂದು ಭಕ್ತಿ ಪೂಜೆಯನ್ನ ಇವತ್ತು ಶನೀಶ್ವರನ ಸನ್ನಿಧಾನದಲ್ಲಿ ತಮ್ಮ ಹುಟ್ಟಿದ ಗ್ರಾಮದಲ್ಲಿ ಇವತ್ತು ಎಳವರುಂಡಿ ಗ್ರಾಮದಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥಾಭಾಗವನ್ನು ಇವತ್ತು ನಾವೆಲ್ಲರೂ ಕೂಡ ಭಕ್ತಿ ನಿಷ್ಠೆಯಿಂದ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ಮಾತ್ರವಲ್ಲ, ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ. ಶನಿದೇವಾ ಹನಿದೇವಾ ಅಭಯವನೀಲಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವಾ ಶನಿದೇವಾ ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣ ವಿದೂರನೆ ಪತಿತೋ ತಾರನೆ, ದೇವಾ ಶನಿದೇವಾ. ಶರಣವಿದೂರನೆ ಪತಿತೋದಾರನೆ ದುರಿತ ವಿನಾಶನೆ ಶನಿದೇವಾ. ಕರುಣಾಮಯನೆ ಶನಿದೇವಾ, ಶನಿದೇವಾ ಶನಿದೇವಾ ಅಭಯವನೀಲಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವಾ ಶನಿದೇವಾ ದೇವಾ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪರ ಪಾದಕ್ಕೆ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ,
ಎಳವರುಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಗೋವಿಂದೋ. ಸರ್ವ ಪ್ರೇರಣೆಯನ್ನು ದಾರಿ ಏರಿಸ್ಕೊಂಡ್ಬಿಟ್ಟ ಯಾರು? ವಿಕ್ರಮ. ದಾರಿ ಏರಿಸ್ಕೊಂಡಾಗ್ಲೇ ಇವನು ಗ್ರಾಚಾರ ಕೆಡ್ತು ಅಂತ ಅವರಿಗೆ ಬಳುವಳಿಯನ್ನು ಕೊಟ್ಟು ಕಳಿಸ್ಬಿಟ್ಟ. ಕೇಳಿದ್ರೆ ಪಂಡಿತ್ರೆ, ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು. ಹೌದು. ಇನ್ಯಾರ್ಯಾರ ಮನೇಲಿ ಏನೇನು ಗ್ರಹ ದೋಷ ಇದೆ, ಅದಕ್ಕೆ ಯಾರೇನು ಮಾಡಕ್ಕಾಗತ್ತೆ? ಅದಕ್ಕೆ ನಾವು ಒಂದು ಉಪಾಯವನ್ನು ಕಲ್ಪಿಸ್ಕೊಂಡಿದ್ದೀನಿ. ಏನದು ಮಹಾಪ್ರಭು? ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ನಾವು ಪೂಜೆಯನ್ನು ಸಲ್ಲಿಸ್ಬಿಟ್ರೆ ನಮ್ಗೆ ಯಾವ ದೋಷನೂ ಇರಲ್ಲ. ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ನಾವು ಗ್ರಹಗಳ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡಿರೋನ್ನ ಕರೆಸ್ಬೇಕಲ್ವ ಮಹಾಪ್ರಭು? ಹೌದು, ಆ ಕೆಲಸ ಮೊದಲು ಮಾಡಿ. ಆಗ್ಲಿ ಮಹಾಪ್ರಭು. 9 ಜನ ಪಂಡಿತೋತ್ತಮರ ಬರಮಾಡಿ ಅಂದಾಗ ಕಂಕ್ಲಲ್ಲಿ ಪುಸ್ತಕ ಹಿಡ್ಕೊ ಬರ್ತಾ ಇದ್ದಾರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. 9 ಜನ ಪಂಡಿತರು. ಏನ್ರಿ ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಂಡಿದ್ದೀರಾ? ನಾವು ಶುಕ್ರ ಸ್ವಾಮಿ, ತಾವು ಬುಧ, ಗುರು, ತಾವು ರಾವು, ಕೇತುಗಳು. ಯಾಕ್ರೆ ನಗ್ತಾ ಇದ್ರಿ? ಇವತ್ತು ಅರಮನೆಯಲ್ಲಿ ಒಳ್ಳೆ ಪೂಜೆ, ಹೊಟ್ಟೆ ತುಂಬ ಭೋಜನ, ಹೋದ್ಮೇಲೆ ಊಟ ಇಕ್ಕದೇ ಇರ್ತಾರೆ. ರಾಜಮನೆ ಭೋಜನ. ಈಗ ಮಾಡಿರೋದಕ್ಕೆ ಕೆಲಸ ಮಾಡ್ರಿ ಸಾಕು. ಮಾಡ ಬಿಡಿ. 9 ಜನ ಪಂಡಿತೋತ್ತಮರು ಬರ್ತಾ ಇದ್ದಾರೆ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಳ್ಳೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಳ್ಳೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲರೊಳು ತುಂಬಿಹನು. ಎಲ್ಲೆಲ್ಲೂ ಶಿವನಿಹನು, ಎಲ್ಲರೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶಿವಮಯವೋ. ಓಂಕಾರವೇ ಶಿವಮಯವೋ, 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 ಶಿವಮಯವೋ. 9 ಜನ ಪಂಡಿತೋತ್ತಮರು ಸಾಲಾಗಿ ಬಂದು ಕುಳಿತಿರ್ಬೇಕಾದ್ರೆ ನಿಮ್ಮನ್ನ ಯಾತಕ್ಕೆ ಕರೆಸ್ತೆ ಅಂದ್ರೆ ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಆಗಬೇಕು. ಗ್ರಹಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ನವಗ್ರಹಗಳ ಬಗ್ಗೆ ಆಚಾರ ವಿಚಾರಗಳನ್ನು ಸಂಗೋಪಾಂಗವಾಗಿ ತಿಳಿಸಿ ಎಂದಾಗ ಆ 9 ಜನ ಪಂಡಿತೋತ್ತಮರು ಗ್ರಹಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇದೇ ಕಥೆಯ ಮುಖ್ಯವಾದ ಘಟ್ಟ. ಜೀವನದಲ್ಲಿ ನಮಗೆ ಎಲ್ಲ ಗ್ರಹಗಳು ಒಳ್ಳೇದು ಮಾಡಲ್ಲ. ಬರೀ 2 ಒಳ್ಳೇದು ಮಾಡಿಬಿಟ್ರೆ ಸಾಕು, ಪುಣ್ಯವಂತರಾಗೋಯ್ತೀವಿ ನಾವು. ಗ್ರಹಗಳ ದಶೆ, ಗ್ರಹಗಳ ಭುಕ್ತಿ, ಗ್ರಹಗಳ ಫಲ ಯಾವ್ದಾರು ಒಂದು ಬರಲಿ, ಶುಭ ಫಲಗಳು. ಮನುಷ್ಯ ಕಷ್ಟಕ್ಕೆ ಗುರಿಯಾಗೋದು ಗ್ರಹಚಾರದ ಫಲದಿಂದಲೇ. ಮನುಷ್ಯ ಸಂತೋಷ ಪಡೋದು ಕೂಡ ಗ್ರಹಚಾರದ ಫಲದಿಂದಲೇ.
ಮನುಷ್ಯನಾದವನ ಅಪಮಾನ ಅನುಭವಿಸುವುದು ಗ್ರಹಗಳ ಫಲದಿಂದಲೇ. ಮನುಷ್ಯನಾಗಿರ್ತಕ್ಕಂಥ ಅವನು ಅಭಿಮಾನ ಮತ್ತು ಸನ್ಮಾನಗಳನ್ನು ಪಡೆಯೋದು ಗ್ರಹಗಳ ಫಲದಿಂದಲೇ. ಅದಕ್ಕೆ ಈ ನವಗ್ರಹಗಳ ಪೂಜೆಯನ್ನು ಭಕ್ತಿಯಿಂದ ಮಾಡಿಬಿಡೋಣ. ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಯಳೂರುಂಡಿ ಗ್ರಾಮದ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ ಎಲ್ಲರೂ ಕೈ ಮುಗಿದು 9 ಗ್ರಹಗಳ ಬಗ್ಗೆ ವರ್ಣನೆ ಮಾಡ್ತಾ ಒಂಬತ್ತು ನವಗ್ರಹಗಳ ಬಗ್ಗೆ ವರ್ಣನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಗ್ರಹದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಆ ಗ್ರಹಗಳಿಗೆ ಅಲ್ಲೇ ಪೂಜೆ ಆಗುತ್ತೆ. ನೀವೆಲ್ಲರೂ ಕೂಡ ಕೈ ಮುಗಿದು ಆ ಗ್ರಹ ಸ್ತೋತ್ರವನ್ನು ಮಾಡಿ ನಿಮಗೂ ಎಲ್ಲ ಪುಣ್ಯವನ್ನ ಪರಮಾತ್ಮ ಕರುಣಿಸ್ತಾನೆ ಅಂತ. ಮೊದಲನೆಯ ಗ್ರಹ ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠರು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಬೇಡಿದವರಿಗೆಲ್ಲ ಇಷ್ಟ ನೀಡುವನು. ಬೇಡಿದವರಿಗೆಲ್ಲ ಇಷ್ಟ ನೀಡುವನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲೇ ಮೊದಲನೆಯ ಮನಿವನು. ಲೋಕದಿ ಕಿರಣಗಳ ಹೆಚ್ಚುತ್ತ ಹರಡುವನು. ಸೌರಮಂಡಲದಲ್ಲೇ ಮೊದಲನೆಯ ಮನಿವನು. ಲೋಕದಿ ಕಿರಣಗಳ ಹೆಚ್ಚುತ್ತ ಹರಡುವನು. ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ. ಇವನಿಲ್ಲದ ಜೀವವರು ಕೂಡುತ್ತೇನೋ. ಇವನಿಲ್ಲದ ಜೀವವರು ಕೂಡುತ್ತೇನೋ. ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೂರ್ಯಗ್ರಹ ಶ್ರೇಷ್ಠನು. ಸೂರ್ಯಗ್ರಹ ಶ್ರೇಷ್ಠನು. ರವಿ ಭಾನು ಆದಿತ್ಯ ವರ್ಗ ಭಾಸ್ಕರ ದಿವಾಕರ. ಸೂರ್ಯದೇವ 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 ಸೂರ್ಯದೇವ. ಸೂರ್ಯ ಇವನಿಲ್ಲದೆ ಮಳೆ ಬೆಳೆಗಳಾಗಲ್ಲ. ಮನುಷ್ಯನಿಗೆ ಆಯುಸ್ ಮುಗಿಯಲ್ಲ. ಕಲ್ಲುಬಂಡೆ ಒಳಗೆ ವಾಸ ಮಾಡತಕ್ಕಂಥ ಕಪ್ಪೆಗೂ ಕೂಡ ಸೂರ್ಯನ ಶಾಖ ಇದ್ರೆ ಬದುಕಿರೋಕ್ ಸಾಧ್ಯ. ಅದಕ್ಕೆ ಈ ಸೂರ್ಯನನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು. ಸೂರ್ಯನಿಂದ ನಮಗೇನು ಸಿಗುತ್ತೆ? ಆರೋಗ್ಯ ಭಾಗ್ಯ. ಕೋಟಿ ಸಂಪಾದನೆ ಮಾಡಬಹುದು, ಕೋಟಿ ಕಳಿಬಹುದು, ಆರೋಗ್ಯ ಚೆನ್ನಾಗಿದ್ರೆ. ಮನುಷ್ಯ ಆಸೆ ತಂದವನೇ, ಆಯುಸ್ ತಂದಿಲ್ಲ. ಹಣ ಸಂಪಾದನೆ ಮಾಡ್ತಾವನೆ, ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಸೂರ್ಯ. ಇವನ್ನ ಪ್ರತಿ ಭಾನುವಾರ ಇವನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಮಾಣಿಕ್ಯ. ಸೂರ್ಯನನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಪರಶಿವನನ್ನು ಪೂಜೆ ಮಾಡೋದು ಕೂಡ ಸೂರ್ಯನನ್ನು ಪೂಜೆ ಮಾಡದಷ್ಟು ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡ್ತಕ್ಕಂಥವನೇ ಸೂರ್ಯದೇವ. ಈ ಸೂರ್ಯನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ ನಮ್ಮ ಚಿಕ್ಕಮುತ್ತು ಮುತ್ತಯ್ಯ ಮುತ್ತಮ್ಮನವರ ಕುಟುಂಬ ವರ್ಗದವರ ಪರವಾಗಿ, ಭಾಗ್ಯ ಮತ್ತು ನಾಗರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ ಸೂರ್ಯನಿಗೆ ಎಲ್ಲರೂ ಅಖಂಡವಾದ ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಕೈ ಮುಗಿದು ಆ ಸೂರ್ಯ ಸ್ತೋತ್ರ ಮಾಡೋಣ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾಕೃತಿಂ ತಮೋರಿಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾದಕ್ಕೆ ಗೋವಿಂದ. ಸೂರ್ಯದೇವನ ಪಾದಕ್ಕೆ. ಎಲ್ಲರೂ ಹೋಗ್ಬೇಕು. ಆರೋಗ್ಯ ಭಾಗ್ಯ ಬೇಡವೆ? ಎಷ್ಟು ಆಸ್ಪತ್ರೆಗಳು ಕಟ್ಟಿದ್ರು ಬೆಡ್ಗಳೇ ಸಾಕಾಯ್ತಿಲ್ಲ. ಅದೇಪ್ಪ
ಸೂರ್ಯದೇವನ ಪಾದಕ್ಕೆ ಚಂದಿರ ಬಲು ಸುಸರ ಲಘುಮಿಯ ಸಹೋದರ ಆಲ್ಕಡಲಲ್ಲಿ ಜನಿಸಿದ ರಚನೀಕರ ಚಂದಿರ ದಕ್ಷ ಬ್ರಹ್ಮನ ಜಾಮಾತ ಚಂದಿರ ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ ಚಂದ್ರ ಚಂದ್ರ ಇವನಿಗೆ 27 ಜನ ಹೇಳ್ತೀವಿ. ಸಾಕಪ್ಪ 27 ಅಂತ. ದಕ್ಷ ಬ್ರಹ್ಮ ತನ್ನ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರಮನಿಗೆ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಚಂದ್ರಮ, ನನ್ನ 27 ಜನ ಹೆಣ್ಣು ಮಕ್ಕಳಲ್ಲೂ ಸಮಾನವಾದ ಧರ್ಮವಿರಬೇಕು, ಒಬ್ಬರಿಗೊಂದು ಪ್ರೀತಿ ತೋರಿಸಬಾರ್ದು, ತಂದ್ರ ಸೀರೆ ಎಲ್ರಿಗೂ ತರಬೇಕು. ಇವನೇ ಪರಮೋ ಅದಕ್ಕೆ ಸಂಘಕ್ಕೆ ಸೇರಿದ್ರೆ ಒಂದೇ ತರ ತರಬೇಕು ಅಂದ್ಮೇಲೆ ಹಾಗೆ ಆಗ್ಲಿ ಅಂತ ಚಂದ್ರಲೋಕಕ್ಕೆ ಬಂದ ಚಂದ್ರಮ ತನ್ನ 27 ಜನ ಹೆಂಡತಿಯಲ್ಲಿ ಅತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಅಪಾರವಾದ ಪ್ರೇಮವನ್ನು ಬೇರಿ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟವನೆ. ಒಂದ್ಸಾರಿ ದಕ್ಷ ಬ್ರಹ್ಮ ಹೆಣ್ಮಕ್ಳನ್ನು ಅಳಿಂದು ನೋಡ್ಕೊಬರೋಣ ಅಂತ ಚಂದ್ರಲೋಕಕ್ಕೆ ಬಂದ್ರೆ ಅಲ್ಲಿ ಚಂದ್ರಮ ರೋಹಿಣಿಯೊಡನೆ ಸರಸವಾಡುತ್ತಿದ್ದಾನೆ. ಇದನ್ನ ದೂರದಲ್ಲಿ ದಕ್ಷ ಬ್ರಹ್ಮ ನೋಡ್ತಾವನೆ. ಏನಾಗುತ್ತೆ ನೋಡಿ. ಚಂದ್ರಮ ಚಂದ್ರಮ ರೋಹಿಣ ಅರ್ಪಣೆ ನಿನಗೆ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಣ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ದೀಪ ಜೊತೆಯಾಗಿ ಬೆಳಗ್ಗೆ ಬೆಳವಂತೆ ಕಣ್ಣ ಮಿಂಚು ಮುತ್ತು ರತ್ನ ಮಳೆಯಾಗಿ ಚಂದಿ ಹೊಳೆವಂತೆ ನಗೆಯ ಸಂಚು ಅರಳಿನಿಂದ ಕಮಲದಂತೆ ಪಾದ ಇಡಲು ಹೆಜ್ಜೆ ನಿಲ್ಲುವ ಹೆಜ್ಜೆ ನಾದ ಹುಟ್ಟಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ ಹುಟ್ಟಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ ಆ ಮನಸ್ಸೇ ಒಂದು ಆಲಯವಾದೆ ಆ ಆಲಯವೇ ವಚನೀಯಾದೆ ಆ ಆಲಯವೇ ವಚನೀಯಾದೆ ಧೂಪ ದೀಪ ವೇದನಾದ ಎಲ್ಲ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಚಂದ್ರಮ
ಒಬ್ಬಳೆ ಮಗಳಿರುವಲ್ಲ, ಉಳಿದ ಪುತ್ರಿಯರಲ್ಲ ಎಲ್ಲಿ? ಯಾರಿಗೆ ಗೊತ್ತು ಮಾವ? ನಿನ್ನ ಪತ್ನಿಯರ ವಿಚಾರ ನಿನಗೆ ತಿಳಿಯದೆ. ನನಗೆ ತಿಳಿಯೋದು ಮಾವ. ಚಂದ್ರಮ ಅವ ಅಷ್ಟೊತ್ತಿಗೆ 27 ಜನ ಹೆಣ್ಣು ಮಕ್ಕಳು ಅಳ್ತಾ ಬಂದ್ರೆ 26 ಜನ. ಅಪ್ಪಾಜಿ ಪುಪ್ಪು. ಯಾಕ್ರಮ ಅಳ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡಿದ ಆ ಚಂದ್ರಮ ಎಲ್ಲಿ? ಅದ್ಯಾರು ನನಗೆ ತಿಳಿಯೋದು ಅಪ್ಪಾಜಿ. ಈ ಚಂದ್ರಮನಿಗೆ ಈ ರೋಹಿಣಿ ಒಬ್ಳೆ ಅಪ್ಪಾಜಿ ಹೆಂಡತಿ ನಮ್ಮನ್ನ ಒಂದು ದಿವಸವೂ ಕೂಡ ಕಣ್ಣೆತ್ತು ನೋಡಿಲ್ಲ ಅಪ್ಪಾಜಿ. ಚಂದ್ರಮ ಮಾವ, ಆ ನಿನ್ನ ಹಾಳಾದ ಪ್ರೇಮ ಈ ರೋಹಿಣಿ ಒಬ್ಬಳಲ್ಲೇ ಮೀಸಲಾಯಿತೆ. ಹೌದು. ಇಷ್ಟಕ್ಕೆಲ್ಲ ಕಾಣ ಶೃಂಗಾರಮಯವಾದ ರೂಪಲಾವಣ್ಯಗಳ ತಾರೆ. ಆ ರೂಪಲಾವಣ್ಯಗಳೆಲ್ಲ ಈ ದಕ್ಷ ಶಾಪದಿಂದ ಕಲಾಹೀನವಾಗೋಗಿ ಚಂದ್ರಮನ ಕಣ್ಣೊಟ್ಟಾಯ್ತು, ಮೈಯೆಲ್ಲ ವಿಕಾರೂಪ ಆಗೋಯ್ತು. ಈ ಚಂದ್ರಲೋಕನು ಬೇಡ, ಹೆಂಡ್ತಿರು ಬೇಡ ಅಂತ ಕೈಲಾಸಕ್ಕೆ ಬಂದು ಶಿವನ ಪಾದಕ್ಕೆ ಬಿದ್ದವನೇ ಚಂದ್ರಮ. ಶಿವನು ಹೇಳ್ತಾನೆ, ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೇನೆ ಅಂತ ಅವನಿಗೆ ಬಂದಿರುವ ಕಷ್ಟವನ್ನು ದೂರ ಮಾಡಿ ಶಿವನು ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸ್ಕೊಂಡ. ಅದಕ್ಕೆ ಅವನಿಗೆ ಚಂದ್ರಶೇಖರ, ಸೋಮಶೇಖರ, ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು. ಶಿವನ್ ಜಟಲಿರೋದು ಚಂದ್ರಮ. 27 ಜನ ಎಡ್ತಿರಿದ್ರಲ್ಲಿ ಅವ್ರು ಪುನಃ ಅಪ್ಪನ ಹತ್ರ ಬಂದ್ರು. ಅಪ್ಪಾಜಿ ಪುಪ್ಪು. ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡಿದ ಆ ಚಂದ್ರಮನಿಗೆ ಸರಿಯಾದ ಪಾಠವನ್ನು ಕಲ್ಸಾಯ್ತಲ್ಲ, ಪುನಃ ಯಾಕೆ ಕಳ್ತಾ ಇದ್ದೀರಾ? ಏನಪ್ಪ ನೀ ಪಾಠ ಕಲ್ಸಿದ್ದು? ಗಂಡ ಅಂತ ಒಳ್ಳೆಯವನ ಕೆಟ್ಟವನ ಅನ್ಸರ್ಸ್ಕೊ ಹೋಗ್ತಿದ್ದಪ್ಪ. ನೀ ಬಂಡ ಶುಂಭ ಅಂತ ಶಾಪ ಕೊಟ್ಬಿಟ್ಟು ಅವನೋಗಿ ಶಿವನ್ ಚಟೆ ಸೇರ್ಕೊಂಡು ಇಡೀ ಜಗತ್ತನ್ನೇ ಬೆಳಗುತ್ತಿದ್ದಾನೆ. ನಮಗೆ ದಿಕ್ಕು ದೆಸ ಇಲ್ಲದಂತ ಆಯ್ತಲ್ಲ ಪಚ್ಚನವೆಲ್ಲ. ಏನು ಮಾಡುವುದು? ಏನು ಮಾಡಂಗಿಲ್ಲ, ಸುಮ್ ಕೂತಿರದೆ. ಆಯ್ತು ಅಪ್ಪಾಜಿ. ಆ ಚಂದ್ರಾರ್ಕವಾಗಿ ಜಗತ್ತನ್ನು ಬೆಳಗುತ್ತಿರುವನೆ. ಎದುರುಬೇಡಿ ಹೆಣ್ಣು ಮಕ್ಕಳೇ, ಎಷ್ಟು ದಿನಗಳ ಕಾಲ ಜಗತ್ತನ್ನು ಬೆಳಗುವನ ಅಷ್ಟು ದಿನಗಳ ಕಾಲವನ ಹೆಂಡತೀರಾದ 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಸುರಿರಿ. 27 ಮಳೆಗಳಿದೆಯಲ್ಲ, ಇವರೆಲ್ಲ ಚಂದ್ರನ ಹೆಂಡ್ತಿರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ಷ, ಪುಷ್ಯ, ಆಶ್ಲೇಷ, ಮಕ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಷಾಢ, ಉತ್ತರಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ ಎಲ್ಲ ಸರಗದ. ಅದಕ್ಕೆ ನೋಡಿ ಚಂದ್ರಮನ್ನ ಯಾಕೆ ಪೂಜೆ ಮಾಡಬೇಕು ಅಂದ್ರೆ, ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ಚಂದ್ರನ ಪೂಜೆ ಆಗಬೇಕು. ಪ್ರತಿ ಸೋಮವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗೆ ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಬಿಳಿಯಕ್ಕಿ ಕಾಳು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು, ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಈ ಚಂದ್ರನನ್ನು ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಆ ಚಂದ್ರನ ಭಕ್ತಿಯನ್ನು ಪೂಜೆ ಮಾಡಿದವರಿಗೆ ಬೆಳದಿಂಗಳ ಬೆಳಕನ್ನು ಕೊಟ್ಟು ಕಾಪಾಡ್ತಾನೆ, ಬೆಳದಿಂಗಳ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ತಾನೆ ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ನಂಜನಗೂಡು ತಾಲೂಕು ಹೆಳವರುಂಡಿ ಗ್ರಾಮದ ಭಾಗ್ಯ ಮತ್ತು ನಾಗರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಕೈ ಮುಗಿದು ಚಂದ್ರನಿಗೆ ಕಂಡು ಪೂಜೆ ಸಲ್ಲಿಸೋಣ. ದಧಿಶಂಕ ತುಷಾರಾವಂ ಶಿರೋದಾನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ. ಮೂರನೇ ಗ್ರಹವು ಮಂಗಳ ಗ್ರಹವು, ಸರ್ವ ಮಂಗಳ ರೂಪನು. ಮೂರನೇ ಗ್ರಹವು ಮಂಗಳ ಗ್ರಹವು, ಸರ್ವ ಮಂಗಳ ರೂಪನು. ಅಂಗಾರಕನಾಗಿ ದೋಷ ಬೀರುವ, ಅಂಗಾರಕನಾಗಿ ದೋಷ ಬೀರುವ, ಕುಜನಾನಿತ ಜಗವನೆ ಪುರಿಯುವ. ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಳ ಮಂಗಳ. 9 ಗ್ರಹಗಳಲ್ಲೇ ಕ್ರೂರನಾದವನು ಯಾರಪ್ಪ ಅಂದ್ರೆ ಮಂಗಳ. ಬನ್ನಿ, ಈ ಮಂಗಳನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಹೋಲಿಸ್ಕೋಬೇಕು. ಯಾಕಂದ್ರೆ ಸರ್ವಮಂಗಳ ಸ್ವರೂಪನಾಗಿರ್ತಕ್ಕಂಥ ಈ ಮಂಗಳನ ಹೆಸರು ಬಹಳ ವಿಶೇಷವಾಗಿದ್ರು. 9 ಗ್ರಹಗಳಲ್ಲೇ ಕ್ರೂರನಾದವನು ಈ ಮಂಗಳ. ಅಂಗಾರಕ, ಕುಜ, ಮಂಗಳ, ಅವನಯ ಅಂತ ಅನೇಕ ಹೆಸರು. ಈ ಹೆಸರು ಬರೋದ ಕಾರಣ ಏನಪ್ಪಾ ಅಂದ್ರೆ, ದಕ್ಷ ಯಜ್ಞಕುಂಡಕ್ಕೆ ಗೌರಿ ಮಾತೆ ಹೋಗಿ ಬಿದ್ದೋಗ್ತಾಳಲ್ಲ, ಗೌರಿಯನ್ನು ಕಳೆದುಕೊಂಡ ಶಿವನು ಪ್ರಳಯ ರುದ್ರನಂತೆ ನಾಟ್ಯ ಮಾಡುವಾಗ ಶಿವನ ಜಠೆಯಿಂದ ವೀರಭದ್ರೇಶ್ವರ ಹುಟ್ಟುತ್ತಾನೆ ದಕ್ಷನ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ದೊಡ್ಡ ಬೆವರು ಹಾರಿ ಭೂಮಿಗೆ ಬೀಳುತ್ತೆ ನೋಡಿ. ಆ ಬೆವರಿನಿಂದ ಹುಟ್ಟದವನೇ ಈ ಮಂಗಳ.
ಅದಕ್ಕೆ ಇವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವನಯ ಅಂತ ಅನೇಕ ಹೆಸರು. ಹುಟ್ಟುವಾಗ ಹೆಣ್ಮಕ್ಕಳು ಕುಜದೋಷ ಇದ್ರೆ ಕುಜದೋಷರು ಗಂಡನೇ ಹುಡುಕಿ ಮದುವೆ ಮಾಡ್ತಾರೆ. ಇಲ್ಲ ಹೆಂಡತಿ ಸತ್ತೋಯ್ತಾಳೆ, ಇಲ್ಲ ಗಂಡ ಸತ್ತೋಗ್ತಾನೆ. ಅಂಗಾರಕ ದೋಷ ಅಂದ್ರೆ 14 ವರ್ಷವಂತೆ. ಹೆಣ್ಣು ಮಕ್ಕಳ ಪಾಲ ಬಂತು ಅಂದ್ರೆ ಹುಟ್ಟದ ಮನೆ ಮೆಟ್ಟದ ಮನೆ 2 ಮನೆಯಲ್ಲೂ ಸುಖ ಇಲ್ಲದೆ ಕಣ್ಣೀರ್ಲ ಕೈ ತೊಳಸ್ಬಿಡುತ್ತಂತೆ. ಗಂಡಸರ ಪಾಲಿಗೆ ಈ ದೋಷ ಬಂತು ಅಂದ್ರೆ 14 ವರ್ಷ ವನವಾಸವನ್ನು ಅನುಭವಿಸಬೇಕಾಗತ್ತೆ ಅಂತ ರಾಮಾಯಣದಲ್ಲಿ ಸೀತಾರಾಮಚಂದ್ರರಿಗಿತ್ತಂತೆ ನೋಡಿ ಈ ದೋಷ. ಅದಕ್ಕೆ ನೋಡಿ ಈ ಮಂಗಳನ ನಾವೆಲ್ಲರೂ ಕೂಡ ಮಂಗಳಪ್ರದಾಯಕನಾಗಿ ಹೊಲಿಸ್ಕೋಬೇಕಾದ್ರೆ ಪ್ರತಿ ಮಂಗಳವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿಕಾಳು ಅಥವಾ ತೊಗರಿಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಹವಳ, ಮಂಗಳನ ಪೂಜೆ ಮಾಡದೇ ಇರತಕ್ಕಂಥವ್ರು ಸೀತಾರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಮಂಗಳನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ. ಈ ಮಂಗಳನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮನ ಸ್ಥಾನದಲ್ಲಿ ಮತ್ತು ನಮ್ಮ ಯಳವರುಂಡಿ ಗ್ರಾಮದ ಶ್ರೀಮತಿ ಭಾಗ್ಯ ಮತ್ತು ನಾಗರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಮಂಗಳ ದೋಷಪೂರಿತನಾಗಿರ್ತಕ್ಕಂಥ ಇವನನ್ನ ಭಕ್ತಿಯಿಂದ ಪೂಜೆ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಮಂಗಳ ಕೊಟ್ಟು ಕಾಪಾಡಲಿ. ಏಕೆಂದ್ರೆ ದಕ್ಷಯಜ್ಞ ಕಾಲದಿಂದಲೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕಾಗಿರ್ತಕ್ಕಂಥ ಈ ಮಂಗಳನನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನದ ದೋಷಗಳನ್ನು ನಿವಾರಣೆ ಮಾಡ್ತಾನೆ ಎಂದಾಗ ಎಲ್ಲರೂ ಕೈ ಮುಗಿದು ಭಕ್ತಿ ಗರ್ಭ ವಿದ್ಯುತ್ ಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವರ ಪಾದಕ್ಕೆ ಗೋವಿಂದ, ಮಂಗಳದೇವರ ಪಾದಕ್ಕೆ, ಮಂಗಳದೇವರ ಪಾದಕ್ಕೆ ಗೋವಿಂದ. ಚಂದ್ರತಾರೆಯ ಯುವದನು ನಖಮಂಡಲಗಳಲ್ಲಿ ಕಿರಿಯನು, ಚಂದ್ರತಾರೆಯ ಯುವದನು ನಖಮಂಡಲಗಳಲ್ಲಿ ಕಿರಿಯನು, ಸಕಲ ಭಾಗ್ಯವ ಕೊಂಡು ಸಲಸುವ, ಸಕಲ ಭಾಗ್ಯವ ಕೊಂಡು ಸಲಸುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು, ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು, ಭಕ್ತಿಯಿಂದಲೇ ಪೂಜಿಸಲು ಇವ, ಭಕ್ತಿಯಿಂದಲೇ ಪೂಜಿಸಲು ಇವ ಮುಕುತಿಯನ್ನು ಕೊಡುವ, ಬುಧಲಾಭವನ್ನೇ ಕೊಡುವ, ಬುಧ ಮಕ್ಕಳನ್ನೇ ಕೊಡುವ. ಬುಧ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಯಾವುದು ಗೊತ್ತೇ? ಯಾವುದು? ಬುಧ. ಬುಧನಲ್ಲ, ಬುಧ. ಈ 9 ಗ್ರಹಗಳಲ್ಲೇ ಚಿಕ್ಕ ಗ್ರಹ ಬುಧ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಮಕ್ಕಳ ಫಲ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಮಾಡುವ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡೋನು ಯಾರಪ್ಪ ಅಂದ್ರೆ ಬುಧ. ವ್ಯಾಪಾರದಲ್ಲಿ ಲಾಭ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಈ ಬುಧನನ್ನ ಪ್ರತಿ ಬುಧವಾರ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕೋರ್ಟು ವ್ಯಾಜ್ಯ ಅಂತ ನಾವೇನ್ ನಡೆಸ್ತೀವೋ ಅದ್ರಲ್ಲಿ ಜಯ, ಸತ್ಯದ ಕಡೆ ಜಯ ಸಿಕ್ಕಬೇಕಾದ್ರೆ ಬುಧನ ಫಲ ಬೇಕು. ಈ ಬುಧನನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಪ್ರತಿ ಬುಧವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮರಕತ ಅಥವಾ ಪಚ್ಚೆ, ಬುಧನನ್ನೇ ಪೂಜೆ ಮಾಡದೇ ಇರತಕ್ಕಂಥ ಅವರು ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಕೂಡ ಬುಧನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಬುಧನ ವಾಹನ ಕುದುರೆ. ಈ ಬುಧನನ್ನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ ನಮ್ಮ ನಂಜನಗೂಡು ತಾಲೂಕು ಹೆಳವರುಂಡಿ ಗ್ರಾಮದಲ್ಲಿ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಅವರ ದಂಪತಿಗಳ ಕುಟುಂಬ ವರ್ಗದವರ ಪರವಾಗಿ ಬುಧನಿಗೆ ಅಖಂಡವಾದ ಪೂಜೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಎಲ್ಲರೂ ಕೈ ಮುಗಿದು ಪ್ರಿಯಂಗೋ ಕಲುಷಾ ರೂಪೇಣ ಪ್ರತಿಮಾ ಪದಂ ಸೌಮ್ಯಂ ಸೌಮ್ಯ ಗುರು ತಂಬೋದಂ ಪ್ರಣಮಾಮ್ಯಹಂ. ಬುಧದೇವನ ಪಾದಕ್ಕೆ, ಬುಧದೇವನ
ಪಾದಕ್ಕೆ ಗೋವಿಂದ. ಗುರುದೇವರ ಪಾದಕ್ಕೆ. ಗುರುವೇ ಅಯ್ಯವ ಗುರುವೇ ಅಯ್ಯವ ಬಿಡದೆ ಕಾಯೋ ಹೇ ಗುರುದೇವ, ಬಿಡದೆ ಕಾಯೋ ಹೇ ಗುರುರಾಜ. ಗುರುವೇ ಅಯ್ಯವ ನಾವು ಮಾಡಿದ ಪುಣ್ಯವಿದು, ಗುರುವೇ ನಿಮ್ಮ ಕರುಣೆಯಿದು. ಶಾಂತ ಭಾವ ಅರಳುತ್ತಿದೆ, ಅಂತರಂಗ ನಿಮಿರುತ್ತಿದೆ, ಭ್ರಾಂತಿಯನ್ನ ಕದಡುತ್ತಿದೆ. ಅಭಯವ ನೀಡೋ ಹೇ ಗುರುದೇವ, ಗುರುವೇ ಅಯ್ಯವ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಹರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದಡೆ ಮುಮ್ಮೂರ್ತಗಳಿಂದಲೂ ಸಾಧ್ಯವಿಲ್ಲ. ಗುರು ಎಷ್ಟು ದೊಡ್ಡವನು. ನಮ್ಮ ದಿವಂಗತರಾದ ಚಿಕ್ಕಮುತ್ತೂರವರು ಈ ನಾಡಿನಲ್ಲೇ ಆಗಿನ ಕಾಲದಲ್ಲೇ ಪ್ರಸಿದ್ಧರಾದ ಶಿಕ್ಷಕರು. ನೋಡಿ ಇಲ್ಲಿ ಕೂತಿದಾರಲ್ಲ, ನಮ್ಮ ಕೆರೆಹಳ್ಳಿ ದೊರೆಸ್ವಾಮಿಯವರು ಹಿರಿಯ ರಂಗಭೂಮಿ ಕಲಾವಿದರು. ಇವರಿಗೆ ಅವರು ಗುರುಗಳು. ಇವರಿಂದ ಅವರಿಂದ ನಾವು ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬರಬೇಕಾದ್ರೂ ನಮ್ಮ ಚಿಕ್ಕಮುತ್ತೂರವರ ಬೆಳೆಸಿದ ಒಂದು ಶಿಷ್ಯರಿಂದ ಈ ಸುತ್ತಮುತ್ತಲ ಊರುಗಳಲ್ಲೆಲ್ಲ ಇದ್ದಾರೆ. ಅಂತ ಮಹಾನುಭಾವರು ಗುರು ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಗುರುವಿನಿಂದ ನಾವು ಅಪಾರವಾಗಿರ್ತಕ್ಕಂಥ ಪುಣ್ಯವನ್ನು ಗಳಿಸ್ಕೋಬೇಕು. ಎತ್ತೆತ್ತರಕ್ಕೆ ಬೆಳೆದ್ರು. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ರಂಗಭೂಮಿಲಂತೂ ದಿಗ್ಗಜರಾಗಿ ಮೆರೆದು ಬಿಟ್ಟವ್ರೆ. ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಕಲಾವಿದರುಗಳನ್ನು ಕೂಡ ಬೆಳೆಸುವಂತ ಒಂದು ಶಕ್ತಿಯನ್ನ ಪರಮಾತ್ಮ ಇವರು ಕೊಟ್ಟಿದ್ದಾನೆ. ಅದು ಗುರು ಸಾಕ್ಷಾತ್ಕಾರ. ಎಲ್ಲ ಬಲಕ್ಕಿಂತಲೂ ಗುರುಬಲ ದೊಡ್ಡದು. ಆ ಗುರುವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಲಿಸ್ಕೋಬೇಕು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲ್ಲಿಂದ ಅವ್ನು ಸರ್ ಮಾಡ್ಬೋದಂತೆ. ಗುರುಯನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವ್ನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅದೆಷ್ಟೋ ಸಾವಿರ ಮಕ್ಕಳನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಕೃಷಿಯಲ್ಲಾಗಲಿ, ರಂಗಭೂಮಿಯಲ್ಲಾಗಲಿ, ಸಿನಿಮಾದಲ್ಲಾಗಲಿ, ಮತ್ತೆ ರಾಜಕೀಯದಲ್ಲಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದವರೇ ನಮ್ಮ ಚಿಕ್ಕಮುತ್ತೂರವರ ಶಿಷ್ಯರು. ಇವತ್ತು ಅವ್ರ ಕುಟುಂಬ ವರ್ಗದಲ್ಲಿ ಅವರ ಹೆಸರಿನಲ್ಲಿ ಗುರುಸ್ಥಾನದಲ್ಲಿ ನಮ್ಮ ಎಳವರುಂಡಿ ಮಾಸ್ಟ್ರು ಅಂತ ಹೆಸರಾದಂತ ಇವರು ಮಹಾಪುಣ್ಯವಂತರು. ಅವರ ಮಕ್ಕಳಾಗಿರ್ತಕ್ಕಂಥ ಅವ್ರು ಇವತ್ತು ಎತ್ತರಕ್ಕೆ ಬೆಳೆದವರೇ. ಬೆಂಗಳೂರು ಮಹಾನಗರದಲ್ಲಿ ಒಳ್ಳೆ ಕೀರ್ತಿಯನ್ನು ಪಡ್ಕೊಂಡವರೇ. ಅವರು ಕೊಟ್ಟಂತ ಅಪಾರವಾದ ಪುಣ್ಯ ಫಲ ಅಂದ್ರೆ ಇದೊಂದೇ ನೋಡಿ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯನಾಗಿರ್ತಕ್ಕಂಥ ಅವನು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ತನ್ನೂರನ್ನು ಮರೆಯದೆ ದಾನ ಧರ್ಮ, ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ 4 ಜನಕ್ಕೆ ಅನ್ನದಾನ ಮಾಡಿ ಒಂದು ಪುಣ್ಯ ಕಾರ್ಯ ಮಾಡಿ, ದೇವಸ್ಥಾನ ಸುಮಾರು 100 ವರ್ಷ ಇತಿಹಾಸವಿರ್ತಕ್ಕಂಥ ಹಳೆಯ ಕಾಲದ ದೇವಸ್ಥಾನ ಶನೇಶ್ವರಂದು. ಇನ್ನು ಒಂದು ದೇವಾಲಯವನ್ನು ಮಾಡಬೇಕು ಅಂತ ಒಂದು ಆಸೆಯನ್ನು ಮನಸ್ಸಿಟ್ಕೊಂಡವರೇ. ಇದು ನಿಜವಾದಂತ ಗುರು ಮಹಿಮೆ. ಇಂಥ ಗುರುವನ್ನು ನಾವೆಲ್ಲರೂ ಕೂಡ ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ಮದುವೆ ಮಾಡಬೇಕು, ಇಂಥ ಕೆಲಸಗಳಿಗೆಲ್ಲ ಗುರುಬಲ ಇದ್ರೇನೆ. ದುಡ್ಡು ಇದ್ಬಿಟ್ರೆ ಆಗಲ್ಲ, ಗುರುಬಲ ಬೇಕು. ಅದಕ್ಕೆ ಇವನು ನನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಮಕ್ಕಳು ಓದಿ ಒಳ್ಳೆ ಅಂಕಗಳನ್ನು ಪಡಿಬೇಕಾದ್ರೂ ಗುರುಬಲ ಬೇಕು. ಈ ಗುರುವಿನ ಶಕ್ತಿ ಅಪಾರವಾದದ್ದು. ಇನ್ನೊಂದು ವಿಚಾರ ಗೊತ್ತೇ, ಶನೇಶ್ವರ ಕೆಟ್ಟವನಾಗಿದ್ರು ಗುರುಬಲ ಚೆನ್ನಾಗಿದ್ದು ಬಿಟ್ರೆ ಅವನು ಒಳ್ಳೆಯವನಾಗೋಯ್ತಾನಂತೆ. ಅಲ್ಲಿಗೆ 9 ಗ್ರಹಗಳಲ್ಲೂ ಗುರು ದೊಡ್ಡವನು. ಎಲ್ಲರಿಗೂ ಗುರು ಸಾಕ್ಷಾತ್ಕಾರ, ಕಂಕಣ ಬಲ ಕೂಡ ಬರಬೇಕಾದ್ರೆ ಈ ವರ್ಷ ಬರಲಿ ಚೆನ್ನಾಗಿ. ಕಂಕಣ ಬಲ ಖಂಡಿತ ಆಗುತ್ತೆ.
ನೋಡಿದ್ರ ಆ ಕಂಕಣ ಬಲ ಕೂಡ ಬರಬೇಕಾದ್ರೆ ಗುರುಬಲ ಬೇಕು. ಆ ಗುರುಬಲ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ತುಂಬಲಿ ಅಂತ ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಹಸಿ ಕಡಲೆಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕಮಲಪುಷ್ಯರಾಗ ಹರಳು, ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಆನೆ. ಈ ಗುರುವನ್ನ ಭಕ್ತಿಯನ್ನು ಈಗ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೆಳವರುಂಡಿ ಗ್ರಾಮದ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ, ನಮ್ಮ ಚಿಕ್ಕಮುತ್ತೂರವರ ಅನೇಕ ಶಿಷ್ಯರ ಪರವಾಗಿ ಇವತ್ತ ಆ ಗುರುವನ್ನ ಕೈ ಮುಗಿದು ಎಲ್ಲರೂ ಪೂಜೆ ಮಾಡೋಣ. ದೇವಣಾಂಚ ಋಷಿಣಾಂಚ ಗುರುಕಾಂಚನ ಸಚಿವಂ ಬುದ್ಧಿಬೋಧಂ ತ್ರಿಲೋಕೇಶಂ ಸನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಇಳಿದರು ಹೊನ್ನು ಮಾಡುವ, ಮಣ್ಣು ಇಳಿದರು ಹೊನ್ನು ಮಾಡುವ ದೇವಾದಿದೇವ ಶುಕ್ರನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ಶುಕ್ರದೇವ. ಇಲ್ಲಿ ಕೂತಿರೋರೆಲ್ರಿಗೂ ಬೇಕು ಶುಕ್ರ ದೆಸೆ ಅಂತಾರೆ ಇದಕ್ಕೆ. ಮಣ್ಣು ಹಿಡ್ಕೊಂಡ್ರು ಚಿನ್ನವಾಯ್ತದಂತೆ, ಕೆಟ್ಟದ್ದು ಹೇಳಿದ್ರು ಒಳ್ಳೇದು ಅಂತಾರಂತೆ. ಅವ್ನ ಟೈಮ್ ಚೆನ್ನಾಗಿ ನಡೀತಕ್ಕಪ್ಪ, ಅವ್ನು ಹೇಳಿದ್ರು ನಡೀತಾ, ನೀನ್ ಹೇಳಿದ್ರು ಆಯ್ತಲ್ಲಣ್ಣ. ನಡೀತಾ. ಇಲಿ ಹೋದ್ರ ಹುಲಿ ಹೋಯ್ತು ಅಂತಾನೆ, ಹುಲಿನೇ ಹೋಯ್ತು ಅಂತ ನಮ್ ಕತ್ತಾರಲ್ಲ ಜನ. ಅಂದ್ರೆ ಶುಕ್ರ ದೆಸೆ ನಿಮ್ಗೆಲ್ಲ ಸಾಯಂಕಾಲದಿಂದ ಶುರುವಾಗಿ ಈಗಲೇ ಬಂದು ಹೊಟ್ಟೆ ತರ ಕೂತ್ಕಳ. ಈಗ ಬಂದರ ಈಗಲೇ ಶುಕ್ರ ದೆಸೆ ಬಂದ. ಈ ಶುಕ್ರ ದೆಸೆ ಬಂದುಬಿಟ್ರೆ ಮಣ್ಣಿಡ್ಕೊಂಡ್ರು ಚಿನ್ನ ಆಯ್ತದೆ. ಜೀವನದಲ್ಲಿ ಅಂದ್ಕೊಂಡದ್ದೆಲ್ಲ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶುಕ್ರ ದೆಸೆ ಅನ್ನೋದು ಬಂದ್ಬಿಟ್ರೆ ಸುಖ, ಸಂಪತ್ತು, ಐಶ್ವರ್ಯ, ಆನಂದ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಬಿಡ್ತಾನಂತೆ. ಅದಕ್ಕೆ ಇವನನ್ನ ಪೂಜೆ ಮಾಡಿ ನಾವು ಹೊಲಿಸ್ಕೋಬೇಕು. ದೈತ್ಯ ಗುರು ಇವನು. ಏನಂದ್ರೆ ಏನು ಇರ್ಲಿಲ್ಲ ಕಣ್ರಿ, ನಮ್ಮೂರ್ಗೆ ಬಟ್ಟೆ ಮಾರಕ್ ಬಂದು ಸೇರ್ಕೊಂಡದು. ಅದು ಮೂರ್ಕುಲ್ ಸೈಕಲ್ಲೇ. ಈಗ ಏನ್ರಿ ಅವನು ಮನೆ ಕಟ್ಟರೋದು 7.5 ಎಕರೆ ಸುಮ್ಮನೆ ಎಳೆದು ಬಿಟ್ಬಿಡೋಣ ಕಣ್ರಿ. ರೈಸ್ ಮಿಲ್ಲೇನಾ? ರೈಸ್ ಮಿಲ್, ಫ್ಯಾಮಿಲಿ ಎಲ್ಲ ಒಳಗೆ ಅದ. ಅವ್ನ ಹೆಡ್ತಿಗೆ ಈ ರೂಮಿಂದ ಆ ರೂಮ್ಗೆ ಓಡಾಡಕ್ಕೆ ಸೈಕಲ್ ಸ್ಕೂಟ್ರು, ಎಲೆಕ್ಟ್ರಿಕ್ ಸ್ಕೂಟ್ರು ತಗೊಳ್ಬೇಕು ಅಂತ ಅವನ ದೊಡ್ಡ ಮನ ಅಂತ ಓಡಾಡಕ್ಕಾಗಲ್ವಲ್ಲ. ಓವರ್ ಆಯ್ತು ಕಣ. ಅದಕ್ಕೆ ಓವರ್ ಆಯ್ತು, ದುಡ್ಡು ಅದ ಕಟ್ತಪ್ಪ. ಶುಕ್ರ ದೆಸೆ ಬಂದ್ರೆ ಹಂಗೆ ದಿಕ್ಕಾಪಾಲ ಬಂದ್ಬಿಡ್ತದಂತ. ನಿಮ್ಗೆಲ್ಲ ಸಂಜೆಯಿಂದ ಬರ್ಲಿ ಪೂರ್ತಿ ಕಥೆ ಕೇಳದವ್ರಿಗೆ, ಅರ್ಧದಲ್ಲಿ ಹೋದವ್ರಿಗೆ ವಕ್ರ ದೇಶ ಬರ್ತದ. ವಕ್ರ ದೇಶ ಅಂದ್ರೆ ಒಬ್ರಿಗೆ ಹೇಳ್ಕೊಳಕ್ ಹೋಗಲ್ಲ, ಹೇಳ್ಕೊಳ್ಳೋದು ಇರಕ್ ಹೋಗಲ್ಲ. ಪಾಸಿಟಿವ್ ಅಂತ ಬತ್ತಿತ್ತಲ್ಲ ಆಗ. ಅದರಿಂದ ಈ ಶುಕ್ರ ದೆಸೆ ಬರಬೇಕಾದ್ರೆ ಪ್ರತಿ ಶುಕ್ರವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಬಿಳಿ ಅವರೇಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ವಜ್ರ, ಶುಕ್ರನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಲಕ್ಷ್ಮೀ ಕುಬೇರರನ್ನು ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನ ಪೂಜೆ ಮಾಡದಷ್ಟು ಪುಣ್ಯ. ಶುಕ್ರನ ವಾಹನ ಗರುಡ. ಈ ಶುಕ್ರನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೆಳವರುಂಡಿ ಗ್ರಾಮದ ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಚೆನ್ನಾಗಿಟ್ಟಿರ್ಲಿ. ಅವರು ಚೆನ್ನಾಗಿದ್ರೆ 4 ಜನರನ್ನು ಚೆನ್ನಾಗಿಟ್ಟಿರ್ತಾರೆ. ಅವರಿಂದ 4 ಜನ ಬೆಳೀತಾರೆ. ಗ್ರಾಮದಲ್ಲಿ ದೇವಸ್ಥಾನಗಳು, ದೇವರ ಕಾರ್ಯಗಳು ನಡೀತಾವೆ. ಈ ಶುಕ್ರನ ಭಕ್ತಿಯನ್ನು ಪೂಜೆ ಮಾಡೋಣ. ಎಲ್ಲರೂ ಕೈ ಹಿಮಕುಂದ ಬೃಢಲಾಭಂ ದೈತ್ಯನಾ ಪರಮ ಗುರು ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ, ಶುಕ್ರದೇವನ ಪಾದಕ್ಕೆ, ಶುಕ್ರದೇವನ ಪಾದಕ್ಕೆ ಗೋವಿಂದ. ಶುಕ್ರನಾದ ಕೂಡಲೇ ಒಳನೇ ಪಂಡಿತೋತ್ತಮ ಹೇಳ್ತಾನೆ ವಿಕ್ರಮರಾಜ, ಈಗ ನಾನು ಹೇಳುವ ಗ್ರಹವನ್ನ ಸ್ವಲ್ಪ ಗಮನವಿಟ್ಟು ಕೇಳು. ಸ್ವಾಮಿ ನೋಡಿ, ಗ್ರಾಚಾರ ಕೆಟ್ಟವನ ಬಾಯಲ್ಲಿ ಏನ್ ಬರುತ್ತೆ ಮಾತು. ಸೂರ್ಯ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳು ಕೊಡ್ತಾನೆ, ಗುರು ಗುರಿ ಮುಟ್ಟಿಸ್ತಾನೆ, ಬುಧ ಜೀವನವನ್ನು ಹಸರಾಗಿಟ್ಟಿರ್ತಾನೆ, ಶುಕ್ರ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಡ್ತಾನೆ. ನೀವ್ ಹೇಳುವ ಶನಿ ಏನ್ ಕೊಡ್ತಾನ್ರಿ? ಏನ್ ಕೊಡ್ತಾನೆ? ಯಾಕೆ ಪೂಜೆ ಮಾಡ್ಬೇಕವನ್ನ? ಕಂಡವಾಗೆಲ್ಲ ಕಷ್ಟ ಕೊಡ್ತಾನಲ್ಲ, ಅದಕ್ಕೆ ಪೂಜೆ ಮಾಡ್ಬೇಕಾ? ವಿಕ್ರಮರಾಜ, ನಿನ್ನ ಬಾಯಲ್ಲಿ ಮಾತು ಬರ್ತಾ ಇದೆಯಾ?
ಕೇಡ್ಗಾಲ ಕೆಟ್ಟ ಕಾಲ ಅನ್ನೋದು ಬಂದಾಗ ಕೆಲವರು ಬಾಯಲ್ಲಿ ಮಾತು ಬರ್ತವೆ. ಹೆಂಗಸರು ಅಷ್ಟೇ, ಮಕ್ಕಳನ್ನ ಪ್ರಾಣಿಗಳನ್ನು ಬೈಯುವಾಗ ಶನೇಶ್ವರನ ಇಡ್ಸ್ಕೊಂಡ್ ಬೈಯೋದು, ಅಯ್ಯೋ ಶನಿ ಮುಂಡ್ಯದೇ ಅನ್ಬಿಡೋದು. ಕೈ ತೋರಿಸ್ತಿರೋದ ಮಗುಗೆ, ಅವಳ ಬಾಯಲ್ಲಿ ಹೇಳದ್ದು ಶನಿ ಮುಂಡ್ಯದೆ ಅಂತ ಪರಮಾತ್ಮನಿಗೆ. ಒಳ್ಳೆ ಶನಿ ಒಕ್ಕರ್ಸ್ಕೊಳ್ಳದೆ ಅಂತಾರೆ ಕೆಲವು ತಾಯಂದ್ರು, ಕೆಲವು ಗಂಡಸರು. ಯಾವುದೇ ಕಾರಣಕ್ಕೂ ಆ ಮಾತು ಬಾಯಲ್ಲಿ ಬರಬಾರ್ದು. ಯಾಕಂದ್ರೆ ಅವ್ರಿಗೇನೋ ಕೇಡಗಾಲ ಬಂದಿದೆ ಅಂತ ಆ ಬಾಯಲ್ಲಿ ಬರುತ್ತೆ ಅಂತ ಎಚ್ಚರಿಕೆ ಆಗಿರ್ಬೇಕು. ಭಗವಂತನ ನೇರವಾಗಿ ಬೈದಂಗಾಯ್ತು. ನೀ ಪೂಜೆ ಮಾಡೋದೇನ್ ಬಂತು? ಎಲ್ಲೋದ್ರು ಬಿಡಲ್ಲ ಇವನು. ಶಿವ ಎಲ್ಲೋ ಗೌತ್ಕೊಂಡಿದ್ದ ಕಥೆಲಿ ಹೇಳದ್ನಲ್ಲ, ಬಿದಿರು ಗುತ್ತಿಯ ಬಿದಿರು ಸೋಗ್ನೊಳಗೆ ಔತ್ಕೊಂಡು ಕೂತಿದ್ದ ಶಿವ ಒಂದ್ ದಿವಸ ಇವನಿಗೆ ಎದುರುಕೊಂಡು. ತನ್ನ ರುದ್ರ ಅಂಶದಲ್ಲಿ ಹುಟ್ಟಿದವನು ಇವನು, ಅವನಿಗೆ ಎದುರುಕೊಂಡು ಅಲ್ಲೋ ಕೂತಿದ್ದ. ಅಂದಮೇಲೆ ನೀವು ಯಾವ ಲೆಕ್ಕ? ನಾವ್ ಎಲ್ಲಿದ್ರು ಬಿಡಲ್ಲ. ಅದಕ್ಕೆ ನೋಡಿ, ವಿಕ್ರಮನ ಬಾಯಿಲಿ ಆ ಮಾತು ಬರೋದು ಅವನು ಕೇಡ್ಗಾಲ ಕಾದಿದೆ. ಅಲ್ಲಿ ಯಾಕೆ ಪೂಜೆ ಮಾಡ್ಬೇಕು ಅವನ್ನ? ವಿಕ್ರಮರಾಜ ಪ್ರತಿ ವಾರಗಳಲ್ಲಿ, ಪ್ರತಿ ದಿನಗಳಲ್ಲಿ, ಅದರಲ್ಲೂ ಶನಿವಾರಗಳಲ್ಲಿ ಅವನಿಗೆ ಇಷ್ಟವಾದ ಪೂಜೆಯನ್ನು ಸಲ್ಲಿಸಿದವರಿಗೆ ಕಷ್ಟಗಳು ದೂರವಾಗುತ್ತೆ. ಶನೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕಾದ್ರೆ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚಿ, ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು, ಶನೇಶ್ವರನನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಆಂಜನೇಯನನ್ನ ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಆಂಜನೇಯನಿಗೂ ಶನೇಶ್ವರನಿಗೂ ಏನ್ ಸಂಬಂಧ ಸ್ವಾಮಿ? ಎಂತ ಪ್ರಶ್ನೆ! ಎಲ್ಲರ ರಾಶಿಗೂ ಪ್ರವೇಶ ಮಾಡಿದಂತ ಶನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಮುತ್ತುರಾಯ, ಆಂಜನೇಯ, ಮುತ್ತೆತ್ತರಾಯ, ನಿನ್ನ ರಾಶಿಗೆ ನಾನು ಬಂದು ಹೊರಟೋಗ್ತೀನಿ, ಯಾವಾಗ ಬರ್ಲಪ್ಪ? ಅವನಂತಾನೆ, ಬೇಡಪ್ಪ, ಹೆಂಗೋ ರಾಮ್ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾವನೆ, ನೀ ನನ್ನ ರಾಶಿಗೆ ಬಂದ್ಬಿಟ್ರೆ ನನ್ನ ಜೀವನವೇ ಅರ್ಥವ್ಯರ್ಥ ಆಗೋಗುತ್ತೆ, ಬೇಡ ಕಣಪ್ಪ. ಇಲ್ಲ, ಕೈಲಾಸವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ, ನಿನ್ಯಾಕೆ ಬಿಡ್ಲಿ? ಹಿಂಗ್ ಹೊಂಟೋಯ್ತೀನಿ, ಯಾವಾಗ ಬರ್ಲಿ ಹೇಳು? ಕ್ಷಣಕಾಲ ಯೋಚನೆ ಮಾಡಿದ ಆಂಜನೇಯ ಏನಂದ ಗೊತ್ತೇ? ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದ ಅವನು. ನನ್ನ ಶರೀರದೊಳಗಡೆ ರಾಮನಾಮ ಯಾವಾಗಿರೋದಿಲ್ವೋ ಆಗ ಬಾ. ಅದಕ್ಕೆ ಇವನೇನಂದ ಗೊತ್ತೇ? ಏನೋ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿದಾಗ್ಲೂ ರಾಮ ಅಂತಾನೆ, ಬಂದು ನುಕ್ಕೊಂಡ್ರಾಯ್ತಪ್ಪ. ಹಾಗೆ ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡೋ. ಇಬ್ರು ಮಾತು ಕೊಟ್ಟು ಬಿಟ್ಟವ್ರೆ. ಒಂದು ದಿನ ಆಂಜನೇಯ ಗೊರಿತ್ ಮಲಗವನೆ. ದೂರದಲ್ಲೇ ನೋಡಿದ ಶನೇಶ್ವರ, ಈಗ ಯಾವ ರಾಮ ಅಂತ ಅವನೇ, ಹೋಗ್ ನುಕ್ ಬಿಡೋ ಸರಿ ಅಂತ ಹತ್ತಿರಕ್ಕೆ ಬಂದು ಬೆಚ್ಚಿ ನಿಂತ. ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ, ಮಲಗಿದ್ದಾಗ ಶರೀರದ ರೋಮಗಳು ರಾಮನಾಮವಾಡ್ತಿದ್ವಂತೆ. ಇನ್ನೇನು ಬೇಕು? ಅಲ್ಲೇ ನಿಂತವನೇ ಕೈ ಮುಕ್ಕೊಂಡು, ಹನುಮನ ಪ್ರಾಣ ಪ್ರಭೋ ರಘುರಾಮ ಹಿನ್ನ ಕುಲ ಸೋಮ ಹನುಮನ ಪ್ರಾಣ ಪ್ರಭೋ ರಘುರಾಮ ಹಿನ್ನ ಕುಲ ಸೋಮ ಕೋರಂಡರ ಜಯ ಜಯ ರಾಮ ಜಯ ಜಯ ರಾಮ ರಘುರಾಮ. ನಮ್ಮ ಚಿಕ್ಕಮುತ್ತೂರವರು ಕೂಡ ಆಂಜನೇಯನ ಹೆಸರಿನವರು. ಅವ್ರ ಧರ್ಮಪತ್ನಿ ಮುತ್ತಮ್ಮ ಅವರು ಕೂಡ ಆಂಜನೇಯನ ಹೆಸರಿನವ್ರೆ. ಮುತ್ತಮ್ಮ, ಮುತ್ತಯ್ಯ, ಮುತ್ತುರಾಜ ಅಂದ್ರೆ ಇವರೆಲ್ಲ ಆಂಜನೇಯನ ಪ್ರಿಯ ಭಕ್ತರು. ಅವರ ಹೆಸರಿನಲ್ಲಿ ಜನ್ಮ ತಾಳದವರು ಅಂತ, ಮಹಾಪುಣ್ಯ ಪುರುಷರಾಗಿ ಬಾಳದವರು ಅಂತ. ಇಲ್ಲೇನಾಗಿದೆ? ಎಚ್ಚರವಾಗುವ ತನಕ ಶನೇಶ್ವರ ಅಲ್ಲಿ ನಿಂತಿದ್ನಲ್ಲ, ಅವನ ಆಕಳಿಸ್ಕೊಂಡು ಎದ್ದ. ಅಪ್ಪ, ನೀ ಎಂತ ಪುಣ್ಯಾತ್ಮನಯ್ಯ! ಮಲಗಿದ್ರು ರಾಮ ಅಂತೀಯ, ಎಚ್ಚರವಾಗಿದ್ರು ರಾಮ ಅಂತೀಯ. ಪ್ರಪಂಚವನ್ನ ನಾನು ಗೆದ್ಕ ಬಂದ್ರೆ ನೀನ್ ನನ್ನನ್ನು ಗೆದ್ಬಿಟ್ಟಲ್ಲಯ್ಯ ಮಾರುತಿ. ಈಗ ನಾವಿಬ್ರು ರಾಜಿ ಮಾಡ್ಕೊಂಡ್ಬಿಡವ.
ನಿನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲಿ, ನನಗೆ ಸಲ್ಲುವ ಪೂಜೆ ನಿನಗೆ ಸಲ್ಲಲಿ. ನೋಡಿ, ಅದಕ್ಕೆ ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಇಷ್ಟವಾದ ಶನಿವಾರ, ಇವನಿಗೂ ಇಷ್ಟವಾದ ವಾರ ಶನಿವಾರ. ನಮ್ಮ ಕಷ್ಟಗಳ ಮೇಲೆ ಕಷ್ಟ ಬಂತು ಅಂದಾಗ ನಾವು ಆಂಜನೇಯನ ಗುಡಿಗೆ ಹೋಗೊಂದು ಅರ್ಚನೆ ಮಾಡಿಸಿದ್ರೆ ಇವನ್ ಕಷ್ಟವನ್ನ ಅವನ್ ಪರಿಹಾರ ಮಾಡ್ತಾನಂತೆ. ಇಬ್ಬರು ರಾಶಿಗೆ ಹೋಗ್ಲಿಲ್ಲ ಪ್ರಪಂಚದಲ್ಲಿ ಪರಮಾತ್ಮ. ಒಬ್ಬ ಆಂಜನೇಯ, ಇನ್ನೊಬ್ಬ ಗಣಪತಿ. ಗಣಪತಿ ಹತ್ರಕ್ಕೆ ಹೋಯ್ತಾನೆ. ಗಣೇಶ, ಗಣಪತಿ ನಿನ್ ರಾಶಿನ ಬಂದು ಹೊರಟಾಗ್ತೀನಿ, ಯಾವಾಗ ಬರ್ಲಿ? ಅದಕ್ಕೇನಂತೆ, ಬಾಗಲ್ ಬರ್ದಿರ್ತೀನಿ ನೋಡ್ಕೊಂಬ ಅಂದ ಅವನು. ಇವನ್ಗ ಬಹಳ ಖುಷಿ ಆಗೋಯ್ತು, ಶನೇಶ್ವರನಿಗೆ ಇಷ್ಟು ಬೇಗ ಸಿಗಾಕೊಂಬಿಟ್ನ ನನ್ನ ಕೈಗೆ ಇವನು ಅಂತ. ಬಂದ್ ಮಾಡಿದ್ರೆ ಆ ಭೂಪ ಏನಂತ ಬರ್ದವನೇ, ನಾಳೆ ಬಾ ಅಂತ ಬರ್ದು ಬಿಟ್ಟವನೆ. ಅದು ಇವತ್ತಿಗೂ ಬಂದು ಬಂದು ಹೋಯ್ತಾ ಇದ್ದಾನಂತೆ. ಯಾವತ್ತು ಬಂದ್ರು ಅದು ನಾಳೆಗೆ ಬಾ ಅಂತ ಅದ. ಅದಕ್ಕೆ ನೋಡಿ, ಶನೇಶ್ವರರ ಜಾಗದಲ್ಲಿ ಬಲಭಾಗದಲ್ಲಿ ಗಣಪತಿ ಇರ್ತಾನೆ, ಎಡಭಾಗದಲ್ಲಿ ಆಂಜನೇಯ ಇರ್ತಾನೆ. ನಾವ್ ಯಾರು ಪೂಜೆ ಮಾಡಿದ್ರು ಅವನಿಗೆ ಹೋಗಿ ಸೇರುತ್ತಂತೆ. ಅದಕ್ಕೆ ಇವನನ್ನ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ವಿಕ್ರಮರಾಜ ದಯಮಾಡಿ ಪೂಜೆ ಮಾಡಪ್ಪ ಅಂದ್ರೆ ಗ್ರಾಚಾರ ಕೆಟ್ಟರು ವಿಕ್ರಮರಾಜ ಏನಂದ ಗೊತ್ತಾ? ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗಿ. ಹಾಗತ್ ಬೇಡಪ್ಪ, ಜಗದೊಳಗೆ ಪರಮಾತ್ಮನನ್ನು ಪೂಜೆ ಮಾಡಬೇಕು. ನನ್ನ ಮಾತು ಕೇಳು. ವಿಕ್ರಮರಾಜ ಪೂಜೆ ಮಾಡಲ್ಲ, ಬಂತು ಗಂಡಾಂತರ. ಈಗ ನಾವಿಲ್ಲಿ ಪೂಜೆ ಮಾಡಬಿಡೋ. ಅವನಿಗಿಷ್ಟವಾದಂತ ಕಪ್ಪು ಎಳ್ಳು ಬತ್ತಿಯನ್ನೆಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಶನೇಶ್ವರನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಶನಿ ರಾಜ ಶನಿದೇವರ ಪಾಲಕಿ ಗೋವಿಂದ, ನೀಲವರ್ಣನ ಪಾಲಕಿ ಗೋವಿಂದ. ಶನಿ ರಾಜ, ಶನಿ ರಾಜ ಪೂಜೆಯ ಮಾಡು ಮಹಾರಾಜ. ಶನಿದೇವರ ಪಾಲಕಿ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಸೂತಂ ತನ್ನಮಾಮಿ ಶನೇಶ್ವರವು. ಶನಿ ರಾಜ ನಗರೇಜ ಪೂಜೆಯ ಮಾಡೋ ಮಹಾರಾಜ. ಹುಟ್ಟಿಸಿದ ಪಿತನಿಗೆ ಪುಷ್ಟವ ಕೊಟ್ಟವನು ಜಗದಾದೇವನು ಶನಿ ರಾಜನು. ಹುಟ್ಟಿಸಿದ ಪಿತನಿಗೆ ಪುಷ್ಟವ. ಮತ್ತೊಮ್ಮೆ ಹೇಳಿ, ಯಾವುದನ್ನು ಮಹಾರಾಜ? ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವನು ಅಂತ ಹೇಳಿದ್ರಲ್ಲ, ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಟ್ಟವನು ಅಂತಾನ? ಹೌದು ಮಹಾರಾಜ. ಹುಟ್ಟಿದಗಳಿಗೆಲ್ಲ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ಕೊಟ್ಟ ಮಹಾನುಭಾವನಿವನು. ಸಾಕು, ಬಾಯಿ ಮುಚ್ಚಿದೆ. ಜಗದೊಳಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ತಂದೆ ತಾಯಿಗಳೇ ದೇವರು ಅಂತ ವೇದ ಪುರಾಣ ಉಪನಿಷತ್ತುಗಳೆಲ್ಲ ಸಾರುವಾಗ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತಹ ದುಷ್ಟ ನೀಚ ಶನಿಗ್ರಹವನ್ನು ನಾವು ಪೂಜೆ ಮಾಡಬೇಕೆಂದು ವಿಕ್ರಮರಾಜ ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ. ಯಾತು ಕೊಟ್ಟ ಅಂತ ಗೊತ್ತಾ? ಓ, ಯಾತು ಕೊಟ್ಟ ಹೇಳ್ರಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಜಗದೊಳಗೆ ಸೂರ್ಯಕುಮಾರ ಛಾಯಾಸುತ ಅಂತಾರೆ ಇವನ್ನ. ಸೂರ್ಯನ ಹೆಂಡತಿ ಛಾಯಾದೇವಿನ ಇಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರೇನು ಗೊತ್ತೇ? ಶೌಜ್ಞಾದೇವಿ ಅಂತ ಅವಳ ಹೆಸರು. ವಿಶ್ವಕರ್ಮ ದೇವನ ಮಗಳು. 5 ಬ್ರಹ್ಮೇಂದ್ರಗಳಿರ್ತಾರಲ್ಲ, ಅದರಲ್ಲಿ ತ್ವಷ್ಟ ಬ್ರಹ್ಮನ ಮಗಳು ಇವಳು, ವಿಶ್ವಕರ್ಮನ ಮಗಳು. ಯಮುನಾ, ಯಮುನೆ, ಮನು, ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಲಿ ಸೂರ್ಯಲೋಕದಲ್ಲಿ ಸಂತೋಷವಾಗಿ ಕಾಲ ಕಳೀತಿರ್ತಾಳೆ. ಒಂದು ದಿನ ಗಂಡನ್ ಕೇಳ್ತಾಳೆ, ನಡೀರಿ ತವ್ರ ಮನೆಗೆ ಹೋಗಿದ್ ಬಂದ್ಬಿಡೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡಿ ಹೆಣ್ಮಕ್ಳ ತವ್ರ ಮನೆ, ತವ್ರ ಮನೆ, ತವ್ರ ಮನೆ. ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗ್ಲೂ ಹೋಗ್ಬಾರ್ದು, ಕೆಲಸ ನೋಡೋಗು. ಅದು ನೋಡಿ, ಇವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಿಂದ ತವ್ರ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಪ್ರಾಣ. ಈಗ ಇಲ್ಲಿರೋರ್ಗೆ ಏನಾರು ಅಂದ್ಬಿಡ್ಲಿ, ಕ್ಯಾಣೆ ಪಟ್ಟು ಬತ್ತದ ನೋಡಿರ್ಬೇಕು. ಪುಟ್ಟ ಮೇಲೆ ಮೊರ ಎತ್ತಕ್ಕೆ, ಮೊರ ಮೇಲೆ ಪುಟ್ಟ ಎತ್ತಕ್ಕೆ ದಿಕ್ತಪ್ರ ಗಂಡನೇ ಎತ್ತಾಕ್ಬಿಟ್ಟು ಹೋದ್ರು ಹೇಳಕ್ಕಾಗಲ್ಲ. ಅವ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನೆ. ಇವ್ ಮಾತ್ರ ಜುಬ್ಬ ಕೋಟಿಕ ಒಲ್ಲಿ ವಯಸ್ಕೋಯ್ತಾನೆ, ನಾವು ಇಲ್ಲೇ ಮೊಳೆ ಕೆಡ್ಸ್ಕ ಕೂತ್ಕೋಬೇಕೇನೋ. ಇವ್ ಇದ್ರು ಒಂದೇ, ಇಲ್ದಿರೋ ಸುಮ್ಗಿರು ಒಂದೇ. ಉಪ್ಪಿಟ್ಟಿಗೆ ಕೇಸರು ಬತ್ಕಾಕ ನಿಗ್ರಸ್ ಮನಗಿಸ್ತೀನಿ ಹಾಳದ್ ಮುಂಡ ಮಗನ್ನ.
ನೋಡಿ, ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ರೆ ಎಂತೆಂತ ಮಾತು ಕೇಳಿದಾರೆ. ಮತ್ತ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತ ನೀವೇಮನ್ನ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅನ್ನಕಂತ. ಈಗ ಆತರ ಏನ್ ಪಿಕ್ಚರ್ ಇಲ್ಲ ಬಿಡು. ಮೊಬೈಲ್ಗೆ ಆಧಾರ್ ಕಾರ್ಡ್ ಸಿಕ್ಸ್ಕೊಂಡ್ರೆ ಎತ್ತಗಾರ ಬಸ್ ಹತ್ತಾರೆ. ಈಗ ಏನ್ ಮಾತಾಡೋಗಿಲ್ಲ. ಬೈದರು ಓದ್ತಾರ. ಯಾಕೆಂದ್ರೆ ತವ್ರ ಮನೆ ಪ್ರೀತಿ. ಹೌದು. ಯಾವ ವೀಕ್ನೆಸ್ ಬಿಟ್ಕೊಟ್ರು ಅಪ್ಪನ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ. 80 ವರ್ಷ ತುಂಬಗಿರೋ ಮುದ್ಕಮ್ಮನ್ ಕೇಳಿ, ಅಯ್ಯೋ ನನ್ ತಮ್ದಿರಿ ಇನ್ನೂ ಚಂದಾಗ ಕೂಸು ಮಾರಿ ಹಬ್ಬ ಕರೆದ್ಬಿಟ್ಟು ಕೀರೇವ ಕಾಪ್ರ ಬಂದಿದ್ದ ಜೊಲ್ಲ ಬಂದಿದ್ದ ಏನಾರು ಬಿಡ್ದೆ ಕರ್ಕ ಹೋಗಿ 5,000 ರೂಪಾಯಿ ಮಿಡಿ ತಕ್ಕ ಅಂತ ಕೂತಿದ್ದಾನೆ ನಿನಗೆ ಅವಯಸ್ಲಿ. ಆಮೇಲೆ ಏನಾರು ಬಿಡ್ದೆ 5,000 ರೂಪಾಯಿದು ದಾರಿ ಸಿಪ್ಪನ್ ಸೀರೆ ಉಡಿಸ್ತಾ ಬಡೆ ಕಾಪ್ಕೆ ಕರ್ದಿಲ್ಲ. ಇವಳೈತಿ ನಿನ್ ಸೀರೆ ತಕೋಗ ಹತ್ತಿಂದ ಉಟ್ಕ ಬಂದಳ. ಸುಮ್ ಮಾತಾಡ್ರಿ ಇಲ್ಲಿ ಕೂತ್ರೆ ಹೆಂಗ್ ಸುರ್ ಕೇಳೋದಕ್ಕೆ ದೊಡ್ಡ ಐತ್ರ ಅಷ್ಟೇ. ಮೇಲೆ ನೀವು ಹೋಗಿಸ್ಬೇಡ, ಸುಮ್ ಕೂತ್ಗ ಆಯ್ತು. ಈಗ ಅಂದ್ರೆ ತವ್ರ ಮನೆ ಪ್ರೀತಿ. ಅಪ್ಪ ಸೂರ್ಯ ಅಪ್ಪನ ಮನೆಗೆ ಹೋಗೋದು ಬೇಡ ಅಂದ್ಬಿಟ್ನಲ್ಲ ಹೆಂಡತಿಗೆ, ಶೌಗ್ನಾದಿಗೆ. ಅವಳು ಏನ್ ಮಾಡಿದ್ಲು ಗೊತ್ತೇ, ನನ್ನ ಗಂಡನಿಗೆ ಗೊತ್ತಿಲ್ಲಂಗಾದ್ರೂ ನಾನು ಹೋಗಿ ಬರಬೇಕು, ನಮ್ಮ ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು ಅಂತ ಮಕ್ಕಳನ್ನ ಮಲಗಿಸಿ ಅರ್ಧರಾತ್ರಲ್ಲಿ ಬರ್ತಾವಳೆ. ಈ ಭಗವಂತ ಹುಟ್ಟಬೇಕಲ್ಲ. ಏನಾಗುತ್ತೆ ನೋಡಿ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಅಣ್ಣನೇ ಗಡು ಮಾತಿ ನಾನು ತಂದೆಯ ಸೇವೆಯಾಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯಾಯೋಗ. ಅಮ್ಮ ಅಮ್ಮ ಅರ್ಧ ದಾರಿಗೆ ಬಂದಳು, ಮನಸ್ಸು ಹೊಡೆದೈತು. ಚಚ್ಚೆ ನನ್ನ ಗಂಡನ ಮನೆಗೆ ಹೋಗ್ತಿರೋದು ತಪ್ಪಲ್ವೇ, ಕೇಳಿದೆ ಹೇಳಿದೆ, ಏನು ಮಾಡ್ಲಿ ಅಂತ ಒಂದು ಮನಸ್ಸು. ಬರೋದು ಬಂದಿದೆ, ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು, ಏನಾಗಲ್ಲ ಹೋಗುವಂತ ಇನ್ನೊಂದು ಮನಸ್ಸು. ನಾನು ಅಪ್ಪನ ಮನೇಲಿ ಇದ್ದಂಗೆ ಆಗಬೇಕು, ಗಂಡನ ಮನೇಲಿ ಇದ್ದಂಗೆ ಆಗಬೇಕು. ಆ ರೀತಿ ನನಗೆ ಯಾರಾದ್ರೂ ಸಹಾಯ ಮಾಡಿರೋದರ ಅಂತ ಸುತ್ತಲೂ ನೋಡ್ತಾಳೆ. ಅಷ್ಟೊತ್ತಲ್ಲಿ ಯಾರಿದ್ದಾರೆ? ಇವಳ ಶರೀರದ ನೆರಳು ಇವಳ ಜೊತೆಯಲ್ಲಿ ಬರ್ತಿತ್ತು. ಆ ನೆರಳನ್ನ ಕರೀತಾಳೆ. ಛಾಯಾ ಅಂದ್ರೆ ನೆರಳು. ಫೋಟೋ ತೆಗಿಸ್ತೀವಿ, ಛಾಯಾಚಿತ್ರ ಅಂತೀವಿ, ನಮ್ಮ ನೆರಳಲ್ಲಿ ಬಿದ್ದಿರುತ್ತೆ. ಆ ನೆರಳನ್ನ ಛಾಯಾ, ಶರೀರದ ಛಾಯಾ, ನೀ ಎಲ್ಲ ತಂಗಿಯಾಗಿ ಬಾರೆ ಛಾಯಾ, ಛಾಯಾ ಛಾಯಾ ಎಂದೊಡನೆ ಇವಳ ರೂಪ, ಇವಳ ಎತ್ತರ, ಇವಳ ಗಾತ್ರ, ಇವಳ ಬಟ್ಟೆ, ಇವಳ ಬಣ್ಣ, ಇವಳು ವಯಸ್ಸು ಎಲ್ಲಾ ಇವಳಾಗೆ ಇರ್ತಕ್ಕಂಥ ಒಂದು ಹೆಣ್ಣು ಧೀಕನೆ ಪ್ರತ್ಯಕ್ಷಳಾಗು. ನೀನು ನನ್ನ ನೆರಳಲ್ಲಿ ಹುಟ್ಟವಳ ಹೆಸರು ಛಾಯಾದೇವಿ ಅಂತ ಆಗ್ಲಿ. ನನ್ನ ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನು ನನ್ನ ಗಂಡನ ಮನೇಲಿದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಯಾವುದೇ ಕಾರಣಕ್ಕೂ ನೀನು ಛಾಯಾದೇವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈಗ ಬಂದ್ಬಿಡ್ತೀನಿ ಅಂತ ನೆರಳಲ್ಲಿ ಹುಟ್ಟಿದ ಛಾಯಾದೇವಿನ ಗಂಡನ ಮನೆ ಕಳಿಸಿ ಅಪ್ಪನ ಮನೆಗೆ ಇವಳು ಬಂದ್ಲು. ವಿಶ್ವಕರ್ಮ ದೇವ ನೋಡಿದೆ, ಎಲ್ಲಿ ನಿನ್ನ ಗಂಡ ಒಬ್ಬಳೇ ಬಂದಿದೀಯ? ಅವ್ರಿಲ್ಲಿ ಬರೋದಕ್ಕೆ ಒಪ್ಪಲಿಲ್ಲ. ನಿಮ್ಮ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾವು ಒಬ್ಬಳೇ ಬಂದ್ಬಿಟ್ಟೆ. ಮುಚ್ಚು ಬಾಯಿ. ಅರ್ಧರಾತ್ರಿ ಗಂಡನಿಗೆ ಹೇಳ್ದೆ ಕೇಳದೆ ಕದ್ದು ಬಂದರು, ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಿಲ್ಲಿದ್ದ ಆಚೆ. ಅಪ್ಪಾಜಿ, ಒಂದೇ ಒಂದು ಗಳಿಗೆ ನಾನು ಇಲ್ಲಿ ಹೊರಟೋಗ್ತೇನೆ. ಒಂದು ಗಳಿಗೆ ಇಲ್ಲಿದ್ದು ಯಾರಿಗೂ ಹೇಳದೆ ಕೇಳದೆ ಮೆತ್ಕೋ ಗಂಡನ ಮನೆ ಸೇರ್ಕೋಬೇಕು ಅಂತನ? ನೀನ್ ಇಲ್ಲಿರೋದು ಬೇಕಾಗಿಲ್ಲ, ನಿನ್ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ ಶಾಪ ಕೊಟ್ಟು. ಸೂರ್ಯನ ನಿಜವಾದ ಹೆಂಡತಿ ಶೌಗ್ನಾದೇವಿ ಹೆಣ್ಣು ಕುದುರೆ ಆಗೋದು. ಅಪ್ಪಾಜಿ, ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ಇಡೀ ಬ್ರಹ್ಮಾಂಡವನ್ನು ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಹೋಗು. ಇವಳಲ್ಲಿ ಹೆಣ್ಣು ಕುದುರೆ ಆಗಲಿದ್ದಾಳೆ, ಅಲ್ಲಿ ಅವಳ ಗಂಡನ ಸೇವೆ ಮಾಡ್ತಾವಳೆ. ಸೂರ್ಯನಿಗೆ ಏನು ಗೊತ್ತಿಲ್ಲ, ಎಲ್ಲ ಅವಳಾಗೆ ಇದ್ದಾಳೆ. ದಿನಗಳು ಉಳುತ್ತ ವಾರವಾಯಿತು, ವಾರಗಳು ಉಳುತ್ತ ತಿಂಗಳಾಯ್ತು, 3 ತಿಂಗಳು ಕಳೀತಲ್ಲ. ಛಾಯಾದೇವಿ ಗರ್ಭವತಿ ಆಗೋದ್ಲು. ನನ್ನ ಹೊಟ್ಟೆ ಒಳಗೊಂದು ಮಗು ಬೆಳೀತಾ ಇದೆಯಲ್ಲ, ಏನ್ ಮಾಡ್ಲಿ? ನಮ್ಮ ನಾಟಕ ಏನಾಗುತ್ತೋ ಅಂತ ಅವಳು ಭಯ. ಸೂರ್ಯ ಎಲ್ರಿಗೂ ಹೇಳ್ಕೋತಾವನು, ಇಂದ್ರ ಅಗ್ನಿ ವಾಯು ವರುಣ ಯಮ, ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ, ನನ್ನೊಟ್ಟೆಲ್ಲಿ ಹುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೋತಾವನೆ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ಬಾದಾಮಿ ಅಮಾವಾಸ್ಯೆ ಅಂತ ಯಾವತ್ತು ಬರುತ್ತೋ ವರ್ಷದಲ್ಲಿ, ಈ ವರ್ಷ ಮೇ 19ನೇ ತಾರೀಕು ಬಿದ್ದಿದೆ.
ಈ ವರ್ಷದಲ್ಲಿ, ಬರೋ ವರ್ಷದಲ್ಲಿ. ಆ ಬಾದಾಮಿ ಅಮಾವಾಸ್ಯೆ ದಿವಸನೇ ಪರಮಾತ್ಮನ ಜಯಂತಿ, ನಿಜವಾದ ಜಯಂತಿ. ಆ ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ ಛಾಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟವಳೆ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರು ಗಣ್ಣು ಉಳ್ಳವನ, ನೀಳವಾದ ಕೈಕಾಲುಗಳು, ವಿಶಾಲವಾದ ವಕ್ಷಸ್ಥಳ, ನೀಲಾವರಣ, ಗುಂಗುರು ತಲೆ. ಹುಟ್ಟಿನವನು ಬೇರೆ ಯಾರುವಲ್ಲ, ಅವನೇ ಪರಮಾತ್ಮ. ಸೂರ್ಯನಿಗೆ ಹೋಗಿ ಹೇಳ್ಬಿಟ್ರೆ ನಿನ್ನ ಗಂಡ್ಮಗ ಆಯ್ತು ಕಣೆಯ ಅಂತ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಬರಬರನೆ ಬಂದ. ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬಂದು ನೋಡ್ತಾರೆ ಶೌಗ್ರಾದೇವಿ. ನೋಡಿ, ಅವಳು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀಯತ್ತ ಮಗುವೆ? ಹೌದು ಅಂದ್ರೆ ಸಾಕು, ಬಾಯಿ ಮುಚ್ಚು. ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ, ನೋಡಲ ಅಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗುವನ್ನು ಇರೋದಕ್ಕಿಂತ ನೀ ಬಂಜೆಯಾಗಿದ್ರೆ ಎಷ್ಟೋ ಚೆನ್ನಾಗಿ. ನಾಚಿಕೆಗೇಡು. ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರುಕೊಂಡಂತೆ. ಮರದಲ್ಲಿ ಮಲಗಿದ ಪರಮಾತ್ಮ, ಅಪ್ಪಾಜಿ ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ ಕಂಡು ಅಸಹ್ಯ ಪಟ್ಟುಕೊಂಡ್ಬಿಟ್ರೆ ಇನ್ನು ಜಗದಾದಿ ಜನನ ನನ್ನ ಕಾಲ ಕಸಕ್ಕಿಂತಲೂ ಕಡೆ ಯಾಕೆ ಕಾಣಲ್ವೇ? ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೀರ್ಬಿಟ್ರೆ ಅಪ್ಪನೇ ಬಿಡದವನು ನಮ್ಮನ್ನು ಬಿಡ್ತಾನ ಅನ್ನೋ ಭಯ ಎಲ್ಲರಿಗೂ ಬರಬೇಕು. ಆ ರೀತಿ ಮಾಡ್ತೇನೆ ಅಂತ ಮರದಲ್ಲಿ ಮಲಗಿದ್ದ ಪರಮಾತ್ಮ ಪಟ್ಟನೆ ಮೊದಲ ದೃಷ್ಟಿಯನ್ನು ತಂದೆ ಮೇಲೆ ಬೀರು. ಸೂರ್ಯನಿಗೆ ರಕ್ತ ಮಾಂಸ ಕಿವುಗಳು ಕಟ್ಟುಕೊಂಡು ಕುಷ್ಠರೋಗ ಬಂದ ಅಮ್ಮ ಅಂತ ಕೆಳಗಡೆ ಬಿದ್ದೋದ. ಈ ಹೊರಗಡೆ ಅರುಣ ಇದ್ದಲ್ಲಿ ಇವನು ಸಾರಥಿ ಅಲ್ಲ, ಮಗನ್ ನೋಡಕ್ ಹೋಗಿ ಇವನೇ ಬಾಯಿ ಬಡ್ಕತ್ತಾನ. ಇವನಿಗೆ ಏನಾಯ್ತು ಅಂತ ಓಡ್ ಬಂದ ನೋಡಿದ್ರೆ ಕುಷ್ಠರೋಗ ಬಂದ್ ಬಿದ್ದವನೇ. ಅವನು 7 ಮಾತು ಬೈದು ಬಿಟ್ಟ. ಎಂತ ಕೂಸು ಎತ್ತು ಬಿಟ್ಟೆವ. ಹುಟ್ಟದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಬಿಡ್ತಲ್ಲ, ಪಾಪಿ ಮಗು. ಮರದಲ್ಲಿ ಮಲಗಿದ ಪರಮಾತ್ಮ 2ನೆಯ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಅರುಣನ ಮೇಲೆ ಬಿಟ್ಟ. ಅರುಣನಿಗೆ ಕೈ ಕಾಲು ನಾಲ್ಗೆಲ್ಲ ಸೇರೋಗಿ ಎಳವನಾಗಿ ಬಿದ್ದೋ. 3ನೇ ದೃಷ್ಟಿಯನ್ನು ಹೊರಗಡೆ ಕಟ್ಟರು 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗ ದಿಕ್ಕಾಪಾಲಾಗಿ ಓಡೋಟೋದು. ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಅರುಣನಿಗೆ ಎಳವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೆ. ಸೂರ್ಯನ ನಿಜವಾದ ಹೆಂಡತಿಯೇನಾಗವಳೆ? ಏನಾಗವಳೆ ಹೇಳಿ ಜೋರಾಗಿ. ಯಾವ ಕುದುರೆ? ಲೇಡೀಸ್ ಕುದುರೆ ಅಂತ. ಆ ಹೆಣ್ಣು ಕುದುರೆ ಹಾಗೆ ಅಲಿತಾ ಇದ್ದಳಲ್ಲ, ಅವಳಿಗೆ ಶಾಪ ಏನಂತ ಕೊಟ್ಟಿದ್ದೆ, ನನ್ನ ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೆ ಅವತ್ತಿಗೆ ನಿನ್ ಶಾಪ ವಿಮೋಚನೆ ಆಗ್ಲಿ. ಅವಳು ಕುಷ್ಠರೋಗ ಮಾಯ ಆಗೋಯ್ತು, ಓಡೋಡ್ ಬಂದ್ಬಿಟ್ಲು. ಏನು ಅಂದ್ರೆ ನೀನ್ ಯಾರ ಇವಳು ಯಾರು ಇಬ್ರು ಒಂದೇ ತರ ಇದ್ದೀರಾ? ಅವಳು ನಾನೇ, ನಾನು ನಾನೇ. ಅವತ್ತು ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡಿ ಅಂದಲ್ಲ, ನನ್ನ ನೆರಳಲ್ಲಿ ಹುಟ್ಟಿದ ಛಾಯಾದೇವಿ ಇವಳು. ನೀವ್ಯಾರಾದ್ರೂ ಆಗಿ ನನ್ನೊಟ್ಟಲ್ಲಿ ಹುಟ್ಟದ ಮಗನ ಈ ರೀತಿ ಮಾಡೋ ಮನಸ್ಸಲ್ಲ. ಇವನ್ ಯಾರೇ? ಇದು ದೇವತೆಗಳಿಗೆ ಭಯ ಬಂದ್ಬಿಟ್ಟಿತ್ತು. ಶಿವನ ರುದ್ರಾಂಶದಿಂದ ಭೂಲೋಕ ಕೊಟ್ಟದ ಈ ಪರಮಾತ್ಮ ಹುಟ್ಟದಗಳಿಗೆಲ್ಲ ಅಪ್ಪನ ಕುಷ್ಠರೋಗ ಕೊಟ್ಟನಲ್ಲ, ಇನ್ ಜಗತ್ತು ಉಳಿಯುತ್ತ. ದೇವತೆಗಳೆಲ್ಲ ನಾರದ್ರ ಜೊತೆ ಮಾಡ್ಕೊಂಡ್ ಬಂದ್ರು ಸೂರ್ಯಲೋಕಕ್ಕೆ. ಅಪ್ಪ ಒಂದೇ ಸಾರಿ ಅಪ್ಪನಿಗೆ ಕುಷ್ಠರೋಗ ಕೊಟ್ಬಿಟ್ಟಲ್ಲ, ಹುಟ್ಟದಗಳಿಗೆಲೆ ಪ್ರಪಂಚ ಎಲ್ಲುಳಿಯುತ್ತೆ. ಶಾಂತಿ ಶಾಂತಿ. ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರೋ, ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ಪೂಜ್ಯತೆ ಇರುವುದಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡು. ಯಾರು ನಿನ್ನ ಜರಿಯುವರೋ, ಯಾರು ನಿನ್ನ ಮರೆಯುವರೋ, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಒಂದು ಪಾಯಿಂಟ್ ಬಂದು ಎಲ್ಲ ಕೇಳಿಸ್ಕೊಳ್ಳಿ. ಈಗ ಏನೋ ಯಾರೋ ಅವನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ. ಅಪೂರ್ಣ ಅಂದ್ರೆ ಅರ್ಧಂಪರ್ಧಂ ಕೇಳ್ಬಿಟ್ಟದ್ರ ಅಂತ. ಈಗ ಸೂರ್ಯಂಗ್ ಬಂದಿರೋದ ಕುಷ್ಟ, ಅದಕ್ಕಿಂತ ಹೆಚ್ಚು ಅಂದ್ರೆ ಕಷ್ಟ ಬಿಟ್ರು. ಯಾರು ಹೋಗತ್ತರ ಇಲ್ಲ ಕಳ್ಸಿದ್ರ, ಈಗ ಬಂದ್ರೆ ಅವರೆಲ್ಲ ಹೋದರು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಕೂತ ಮೇಲೆ ಇವನ ಕಥೆಯನ್ನು ಸಂಪೂರ್ಣವಾಗಿ ಕೇಳು. ಅದಕ್ಕೆ ನೋಡಿ, ಈ ಮಹಾನುಭಾವನ ಆಗಿರ್ತಕ್ಕಂಥ ಶನೇಶ್ವರನ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದಕ್ಕೆ ನಾರದರ ಹೆಸರು ಕರೀತಾರೆ ಶನೇಶ್ವರ, ಸೂರ್ಯಕುಮಾರ, ಛಾಯಾಸುತ, ರವಿನಂದನ, ರವಿ ತೇಜ, ನೀಲವರ್ಣ, ತಾರಾಮರ ನಿಜರೂಪ. ಶನೇಶ್ವರ ಅಂದ್ರೆ ಅದು ಹೆಸರಲ್ಲ, ಅದು ಶನೇಶ್ವರ ಅಂದ್ರೆ ಅರ್ಥ ಏನು ಗೊತ್ತೇ? ನಿಧಾನಗತಿಯಲ್ಲಿ ಸಾಗೋನು ಅಂತ. ಮಂದರಾಜಗ್ರಹ ಅಂತ ಅದಕ್ಕೆ ಹೆಸರು. ಎಲ್ಲ ಗ್ರಹ ಸ್ಥಾನ ಪಲ್ಲಟ ಆಗ್ಬೇಕಾದ್ರೆ 3 ತಿಂಗಳು 6 ತಿಂಗಳಿಗಾದ್ರೆ, ಇವನು ಕಡಿಮೆ ಅಂದ್ರೆ 7.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5, ಬಿಟ್ರೆ 12.5. ರೋಹಿಣಿ ಶಕಟ ಮುಗಿತು ಕತೆ. ಲೆಕ್ಕ ಜಮ ಎಲ್ಲ ಸರ್ ಮಾಡ್ಕೊಂಡು ಎಳೆದು ಕೆಳಕ್ಕೆ ಇವನು. ಅದಕ್ಕೆ ಇವನನ್ನ ನಾವೆಲ್ಲರೂ ಕೂಡ ಭಕ್ತಿಯನ್ನು ಪೂಜೆ ಮಾಡ್ಬಿಡ್ಬೇಕು. ವಿಕ್ರಮರಾಜ ಹುಟ್ಟಿದ ಕೆಳಗೆಲ್ಲ ಅಪ್ಪನ ಕುಷ್ಠರೋಗ ಯಾಕೆ ಕೊಟ್ಟ ಅಂತ ಹೇಳದ್ನೆಲ್ಲ ಪೂಜೆ ಮಾಡು. ಗ್ರಹಚಾರ ಕೆಟ್ಟವನು ಸಾಧ್ಯವಿಲ್ಲ. ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡೋಗಿ. ವಿಕ್ರಮರಾಜ ಯಾರಲ್ಲಿ ಹೇಳದ ಬಿಸಾಡಿ 7ನೇ ಪಂಡಿತೋತ್ತಮನ ಆಚೆಗೆ ನೀವು ಮುಂದಿನ ಗ್ರಹ ಹೇಳ್ಕೊಂಡೋಗ್ರಿ. ನಾವಿಲ್ಲಿ ಪೂಜೆ ಮಾಡಿದ್ವು ಅಲ್ಲ, ಅವನ್ ಪೂಜೆ ಮಾಡ್ಲಿಲ್ಲ. ಶ್ರೀರಾಹು ಕೇತುಗಳು ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವೋ.
ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವೆ ಶ್ರೀರಾಹು ಕೇತುಗಳು 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 ರಾಹು ಕೇತವೇ ನಮಃ. ಈ ರಾಹು ಕೇತುಗಳು ಈ ಭಾನುವಾರ ಸೂರ್ಯ, ಸೋಮವಾರ ಚಂದ್ರ, ಮಂಗಳವಾರ ಮಂಗಳ ಅಂತ ಹೇಳ್ಕೊಂಬಂದೆ ನೋಡಿ. ಗ್ರಹಗಳಿಗೆ ವಾರವೇ ಇಲ್ಲ, ನಿತ್ಯವೂ ಪೂಜೆ ಮಾಡಬೇಕು. ಎಲ್ಲಿ ಒಳ್ಳೆ ಕೆಲಸ ನಡೀತಿರುತ್ತೋ ಆ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ. ಅದಕ್ಕೆ ನಾವು ಒಳ್ಳೆ ಕೆಲಸಕ್ಕೆ ಹೋಗೋರ ಕ್ಯಾಲೆಂಡರ್ ತೆಗೆದು ನೋಡ್ತೀವಿ, ರಾಹು ಕಾಲ ಎಷ್ಟೊತ್ತಿಂದ ಎಷ್ಟೊತ್ತಿಗಿದೆ ಅಂತ. ಅದಕ್ಕೆ ನೋಡಿ ಈ ರಾಹು ಕೇತುಗಳನ್ನು ಪೂಜೆ ಮಾಡಿ ಒಲಿಸ್ಕೊಂಡ್ಬಿಟ್ರೆ ಏನ್ ಸಿಗುತ್ತೆ? ಮುಖ್ಯವಾಗಿ ಹಿತಶತ್ರುಗಳ ಸರ್ವನಾಶ. ನಮ್ಮ ಜೊತೆಲೇ ಎದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ, ಅವ್ರೇ ನಾವೇನು ಹೇಳ್ಬೇಕಾಗಿಲ್ಲ, ಅವರೇ ಪಾತಾಳಕ್ಕೆ ಹೊಂಟಾಯ್ತಾರಂತೆ ಈ ರಾಹು ಕೇತುಗಳ ಫಲದಿಂದ. ಅದಕ್ಕೆ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಭಗವಂತನ ಕಥೆ ಕೇಳಿ, ನವಗ್ರಹಗಳ ಪೂಜೆಯಲ್ಲಿ ಭಾಗವಹಿಸಿ, ಇವತ್ತು ಹೋಮ ಪೂಜೆ ಎಲ್ಲವನ್ನೂ ಕೂಡ ಮಾಡಿ ನವಗ್ರಹಗಳ ಭರಿತವಾದ ಕಥೆಯೂ ಕೇಳ್ತಾ ಇದ್ದೀವಿ. ದೋಷಗಳ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದಾಗೆ ಚೂರಿ ಹಾಕೋರು ಇರ್ತಾರಲ್ಲ, ಅವರಲ್ಲೇ ಸರ್ವನಾಶ ಆಗಬೇಕಲ್ಲ. ಜೊತೆಗೆ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಭಗವಂತನ ಕಥೆ ಕೇಳೋದ್ರ ಜೊತೆಗೆ ನಾವು ಅವನನ್ನ ಪ್ರತಿ ಶನಿವಾರ ಮನೆಯಲ್ಲಿ ಯಾರಾದರೂ ಒಬ್ಬರು ಒಂದು ದೀಪ ಹಚ್ಚಿ 2 ಗಂಧದ ಕಡ್ಡಿ ಹಚ್ಚಬೇಕು, ಅವನ ಹೆಸರು ಹೇಳಿ. ಯಾರಾದರೂ ಸರಿ, ಮನೆಯಲ್ಲಿ ವಯಸ್ಸಾದವರು ಅದರಲ್ಲಿ ಮಕ್ಕಳಾದರೂ ಆಗಲಿ, ಯಾರಿಗೆ ಅವಕಾಶ ಇತ್ತು ಅವರು ಶನಿವಾರ ಅವತ್ತು ಪೂಜೆ ಮಾಡಿ ಕರ್ಪೂರ ಹಚ್ಚಿ ಆಮೇಲೆ ಹೊಟ್ಟೆಗೆ ಏನಾದರೂ ಊಟ ಮಾಡಬೇಕು. ಅಷ್ಟು ಮಾಡ್ಕೊಂಡು ಬಂದರೆ ಒಂದು 8-10 ವಾರ ಮಾಡಿ ಬದಲಾವಣೆ ನಿಮಗೆ ಗೊತ್ತಾಯ್ತದೆ ಏನಾಗ್ತಿದೆ ಅಂತ. ಇನ್ನು ವರ್ಷದಲ್ಲಿ ತಿರುನಲ್ಲಾರು ಕ್ಷೇತ್ರಕ್ಕೆ ಒಂದ್ಸರಿ ಭೇಟಿ ಕೊಡಬೇಕು. ಮೊನ್ನೆ ನಾನು ಹೋಗಿದ್ದೆ. ಯಾಕೆಂದ್ರೆ ನಳಮಹಾರಾಜನಿಗೆ ಮೋಕ್ಷ ಕೊಟ್ಟಂತಹ ಜಾಗ ಅದು. ಯಾವುದು? ತಿರುನಲ್ಲಾರು ಕ್ಷೇತ್ರ. ಈ ಶನೇಶ್ವರನ ಭಕ್ತರು ಒಂದ್ಸಾರಿನಾದ್ರೂ ಅಲ್ಲಿಗೆ ಭೇಟಿ ಕೊಟ್ರೆ ದುಷ್ಟದೆಲ್ಲ ದುಷ್ಟ ದೇವತೆಗಳಿರ್ತಾವಲ್ಲ ಅವೆಲ್ಲ ಸ್ವಲ್ಪ ದೂರ ಹೋಯ್ತವಂತೆ ನಮ್ಮಿಂದ. ಇಲ್ಲ ಅಂದ್ರೆ ನಮ್ಮನ್ನೇ ತಿಂದ್ಕತವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಿತಶತ್ರುಗಳ ಸರ್ವನಾಶ, ಮಾಟ ಕೂಟ ಯಂತ್ರ ಮಂತ್ರ ಅಂತ ಮಾಡ್ತಾ ಇರ್ತಾರೆ ಕೆಲವರು, ನಮ್ಗಾಗದಿದ್ದವರು. ಅದು ಅವ್ರಿಗೆ ವಾಪಸ್ ಹೋಯ್ತಿರುತ್ತಂತೆ. ಇನ್ನು ಭೂತ ಪೀಡೆ ಪಿಶಾಚಿಗಳು ಅಂತ ಗಾಳಿ ಗಾಚಾರಗಳನ್ನ ಹೋಗ ಬರೋ ಕಾಡ್ತಾ ಇರ್ತವೆ. ಎಲ್ಲೆಲ್ಲೋ ಸಾವಾಗಿ ಏನೇನೋ ಆಗಿರ್ತವೆ, ನಾವು ಹೋಯ್ತಾ ಇರ್ತೀವಿ, ದಾರಿಲಿ ನಮ್ ಗ್ರಾಚಾರ ಕೆಟ್ಟಿರುತ್ತೆ. ಅಂತವನ್ನೆಲ್ಲವೂ ಕೂಡ ಹತ್ರಕ್ಕೆ ಬರಲ್ವಂತೆ ಈ ರಾಹು ಕೇತುಗಳ ಪೂಜೆಯಿಂದ. ಅದಕ್ಕೆ ಒಟ್ಟಿಗೆ 2 ಗ್ರಹಗಳಿಗೂ ಪೂಜೆ. ಒಂದಕ್ಕೆ ಉದ್ದಿನ ಕಾಳು, ಇನ್ನೊಂದಕ್ಕೆ ಹುರುಳಿ ಕಾಳಿಟ್ಟು, ಒಂದಕ್ಕೆ ಗೋಮೇದ ಕಾಳು, ಇನ್ನೊಂದಕ್ಕೆ ವೈಡೂರ್ಯದ ಹರಳು. ರಾಹುವನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು. ಈ ರಾಹು ಅಂದ್ರೆ ಹಾವು. ತಮಿಳುನಾಡಿನ ತಿರುನಾಗೇಶ್ವರಂ ಎಂಬ ಸ್ಥಳದಲ್ಲಿ ದೇವಸ್ಥಾನ ಇದೆ, ರಾಹು ದೇವಸ್ಥಾನ. ಹಾಲ್ನ ಅಭಿಷೇಕ ಮಾಡ್ತಾರೆ, ನೀಲಿ ಬಣ್ಣಕ್ಕಾಗುತ್ತೆ ಹಾಲು ದೇವರ ಮೇಲೆ ಬಿದ್ದ ಕೂಡ್ಲೆ, ಹಾವಿನ ವಿಷದ ಬಣ್ಣಕ್ಕೆ. ರಾಹು ಅಂದ್ರೆ ಸರ್ಪದೋಷ ಅಂತ. ಆ ದೋಷ ಇರೋರು ರಾಹುವನ್ನು ಪೂಜೆ ಮಾಡಬೇಕು. ಆ ಸರ್ಪದೋಷ ಸಂಸ್ಕಾರ ಪೂಜೆಯನ್ನ ನಿಮ್ಮ ಪಕ್ಕದಲ್ಲೇ ಕನಕಗಿರಿ ಅಂತಿದೆಯಲ್ಲ, 1400 ವರ್ಷಗಳ ಇತಿಹಾಸವಿರ್ತಕ್ಕಂಥ ಪವಿತ್ರ ಪೀಠ ಅದು. ಅಲ್ಲೋಗಿ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಒಂದು ಪೂಜೆ ಮಾಡಿಸಿ 48 ದಿವಸಗಳಲ್ಲಿ ಅವ್ರು ಹೇಳಿದಂಥ ಪೂಜೆಯನ್ನು ನಾವು ನಿಯಮವಾಗಿ ಮಾಡಿದ್ರೆ ನಮ್ಮ ಈ ದೋಷ ನಿವಾರಣೆ ಆಗುತ್ತೆ. ಕಂಕಣ ಬಲ ಕೂಡ ಬರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದುಷ್ಟರಿಂದ ದೂರ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಿತಶತ್ರುಗಳ ಸರ್ವನಾಶ. ಇವೆಲ್ಲವೂ ಕೂಡ ಒಂದು ಸಿಂಹದ ಮೇಲೆ ಕೂತು ಸಂಚಾರ ಮಾಡಿದ್ರೆ ಇನ್ನೊಂದು ಗಿಳಿ ಮೇಲೆ ಕೂತು ಸಂಚಾರ ಮಾಡುತ್ತೆ. ಅದಕ್ಕೆ ರಾಹು ಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ನಮ್ಮ ದಿವಂಗತ ಚಿಕ್ಕಮುತ್ತೂರವರ ಕುಟುಂಬ ವರ್ಗದವರು ಶ್ರೀಮತಿ ಭಾಗ್ಯ ಮತ್ತು ಶ್ರೀ ನಾಗರಾಜ್ ಅವರ ದಂಪತಿಗಳು, SLV ಬಿಲ್ಡರ್ಸ್ ಬೆಂಗಳೂರು, ಈ ಮಹಾನುಭಾವರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರು ಮತ್ತು ಗುರು ಹಿರಿಯರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನವಗ್ರಹಗಳಲ್ಲಿ ಈ 2 ಗ್ರಹದ ಕೊನೆಯ ಪೂಜೆಯನ್ನು ಮಾಡೋಣ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿದ್ಧಿಕಾ ಗರ್ಭ ಸಂಭೂತಂ ತಮ್ರಾಹಂ ಪ್ರಣಮಾಮ್ಯಹಂ ಫಲಾಶ ಪುಷ್ಪ ಸಂಕಾಶಂ ತಾರಕಾಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಸಂಕೇತಂ ಪ್ರಣಮಾಮ್ಯಹಂ. ರಾಹು ಕೇತುಗಳ ಪಾದಕ್ಕೆ ಗೋವಿಂದ, ರಾಹು ಕೇತುಗಳ ಪಾದಕ್ಕೆ ಗೋವಿಂದ, ರಾಹು ಕೇತುಗಳ ಪಾದಕ್ಕೆ, ನವಗ್ರಹಗಳ ಪಾದಕ್ಕೆ. 9 ನವಗ್ರಹಗಳ ಪೂಜೆ ಸಂಪೂರ್ಣ ಮಾಡಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ನವಗ್ರಹಗಳ ಪೂಜೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಶುಭ ಫಲಗಳು
ಭಗವಂತ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾನೆ. ಇಲ್ಲಿ ವಿಕ್ರಮ ಪೂಜೆ ಮಾಡಲಿಲ್ಲ. ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ಹೇಳ್ತಾನೆ, ಶನೇಶ್ವರನಂತ ಶನೇಶ್ವರ, ನಮ್ಮ ನಾಡಿನಲ್ಲಿ 8 ಗ್ರಹಗಳಿಗೆ ಮಾತ್ರ ಪೂಜೆ. ಒಂದು ವೇಳೆ ಆ ದುಷ್ಟ ನೀಚ ಶನಿಯನ್ನೇ ಹೆಸರೆತ್ತಿದರ ಸಭೆಯಿಂದ ಮಾತ್ರವಲ್ಲ, ನಾಡಿನಿಂದಲೇ ಗಡಿಪಾರು ಮಾಡಿಬಿಡ್ತೀನಿ, ಎಚ್ಚರಿಕೆ. ಆ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ತೆರೆದು ಮಾತನಾಡ್ತಾ ಇದ್ದಾನೆ. ವಿಕ್ರಮ, ನಾನಿನ್ನ ಬಿಡಲಾರೆನೋ, ವಿಕ್ರಮ ನಾನಿನ್ನ ಬಿಡಲಾರೆನೋ. ನಾನಿನ್ನ ಬಿಡಲಾರೆನೋ, ವಿಕ್ರಮ ನಾನಿನ್ನ ಬಿಡಲಾರೆನೋ. ಮಾನವರ ಬಾಯಲ್ಲಿ ನಿತ್ಯವರಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವರ ಬಾಯಲ್ಲಿ ನಿತ್ಯವರಿಸದಿರೆ ನಾನೆಂದು ಶನಿಯಲ್ಲವೋ. ನಾನಿನ್ನ ಬಿಡಲಾರೆನೋ, ವಿಕ್ರಮ ನಾನಿನ್ನ ಬಿಡಲಾರೆನೋ. ಹರಸಿಡಿಸಿ ಬರಿಯಲಿ ಕಾನೋಡ ಬಿರಿಯಲಿ ಬಿಡಲಾರೆ ನನ್ನನ್ನು ನಾ. ವಿಕ್ರಮ ಹರಸಿಡಿಸಿ ಬರಿಯಲಿ ಕಾನೋಡ ಬಿರಿಯಲಿ ಬಿಡಲಾರೆ ನನ್ನನ್ನು ನಾ. ಮುಖಂಡಮುರ ಹರೆಯ ಎದುರಾಗಿ ಬಂದರು ಎತ್ತಿಸಲು ಕಲಿಪುರುಷರು. ಮುಖಂಡಮುರ ಹರೆಯ ಎದುರಾಗಿ ಬಂದರು ಎತ್ತಿಸಲು ಕಲಿಪುರುಷರು. ನಾನಿನ್ನ ಬಿಡಲಾರೆನೋ, ವಿಕ್ರಮ ನಾನಿನ್ನ ಬಿಡಲಾರೆನೋ. ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೊಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೊಂದು ಶನಿಯಲ್ಲವೋ. ನಾನಿನ್ನ ಬಿಡಲಾರೆನೋ, ವಿಕ್ರಮ ನಾನಿನ್ನ ಬಿಡಲಾರೆನೋ. ವಿಕ್ರಮ ನಾನಿನ್ನ ಬಿಡಲಾರೆನೋ. ವಿಕ್ರಮ ಬಿಡಲಾರೆನೋ, ಬಿಡಲಾರೆನೋ. ಜೈ ಕಲಿಮಾಯೆ. ಯಾರದು ಯಾರದು ನೋಡಿ ಮಹಾಪ್ರಭು, ಯಾರು ಋಷಿಗಳನ್ನ ಮನಮನ ಕಡೆ ಕೋಪಾಡುವುದರಿಂದ ಬರುತ್ತಿದ್ದಾರೆ ಮಹಾಪ್ರಭು. ಋಷಿಗಳ ಹೌದು ಮಹಾಪ್ರಭು. ಇಷ್ಟೊಂದು ಕೋಪದಲ್ಲಿ ಎಲ್ಲರೂ ಎದ್ದು ನಿಂತು ನಮ್ರತೆ ನಮಸ್ಕರಿಸ್ತಿರ್ಬೇಕಾದ್ರೆ ಭಾರವಾದ ಹೆಜ್ಜೆ ನಿಡುತ್ತವರು ನೇತ್ರಗಳಿಂದ ದೂರದೂರನೆ ನೋಡ್ತಾ ಪರಮಾತ್ಮ ಒಳಗಡೆ ಪ್ರವೇಶ ಮಾಡಿದ. ಬನ್ನಿ ಸ್ವಾಮಿ, ತಾವು ಯಾರು? ತಮ್ಮ ನಾಮಧೇಯವೇನು? ನನ್ನ ನಾಮ ಕಾರ್ಯವಾಗಬೇಕಾಗಿತ್ತು, ದಯಮಾಡಿ ತಿಳಿಸಿ. ವಿಕ್ರಮ, ನನ್ನ ಪರಿಚಯ ಇಲ್ಲವೇ ನಿನಗೆ? ಯಾವತ್ತು ನೋಡದ ನಿಮ್ಮನ್ನು ಇವತ್ತು ನೋಡ್ತಾ ಇದ್ದೀನಿ. ನಿಮ್ಮ ಪರಿಚಯ ನನಗೇಗ ಆಗಬೇಕು, ದಯಮಾಡಿ ಪರಿಚಯಿಸಿಕೊಳ್ಳಿ. ವಿಕ್ರಮ, ಯಾವ ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ತೊಡಕುಟ್ಟಿ ಜರಿದು ಮಾತನಾಡಿದ ಪಾಪಿ ಆ ಕಲಿಪುರುಷನಾಗಿರ್ತಕ್ಕಂಥ ಶ್ರೇಷ್ಠನೇ ನಾನು. ಶನೇಶ್ವರ, ಶನೇಶ್ವರನೆಂದ ಕೊಡಲ ಹಾವು ಕಂಡವರಂತೆ ಹಿಂದಕ್ಕೆ ಹೋಗಿ ನಿಂತವನು ವಿಕ್ರಮ. ಏನೋ ಗೊತ್ತಿಲ್ಲದ ಆಡದೆರಡು ಮಾತಿಗೆ ನನಗೆ ಇಷ್ಟೊಂದು ಕೋಪವೇ? ಶಾಂತನಾಗು ದೇವ, ಶಾಂತನಾಗು ನನ್ನಪ್ಪ. ಶಾಂತಿ ಶಾಂತಿ ಇಲ್ಲ ವಿಕ್ರಮ, ಇಲ್ಲ, ನಿನಗೆ ಶಾಂತಿ ಇಲ್ಲ. ನನಗೆ ಕರುಣೆ ಇಲ್ಲವೇ? ಶಾಂತಿ ಇಲ್ಲವೇ ನನ್ನಪ್ಪ? ಇದೆ ವಿಕ್ರಮ, ಇದೆ. ಆದರೆ ಈಗಲ್ಲ. ಯಾವ ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ತೊಡಕುಟ್ಟಿ ಜರಿದು ಮಾತನಾಡಿದೆಲ್ಲ ಪಾಪಿ ಆ ನಿನ್ನ ಕೈ ಕಾಲುಗಳನ್ನ ಕತ್ತರಿಸಿದಾಗಲೇ ಪರಮಾತ್ಮ, ಆಗ ನನಗೆ ಆನಂದ, ಆಗ ನಿನಗೆ ಕ್ಷಮೆ. ಅನುಭವಿಸು ಪಾಪಿ, ಅನುಭವಿಸು. ಬೇಡ ತಂದೆ, ಗೊತ್ತಿಲ್ಲದ ಆಡದೆರಡು ಮಾತಿಗೆ ನನ್ನ ಕರಚರಣಗಳನ್ನು ಕಡಿಯುವಷ್ಟು ನಿರ್ಧಯನಾಗಬೇಡ. ಇದೊಂದು ಬಾರಿ ನನ್ನ ಪ್ರಜೆಗಳ ಮುಖವನ್ನು ನೋಡಿ ಮನ್ನಿಸು ನನ್ನಪ್ಪ. ಮನ್ನಿಸು, ಮನ್ನಿಸು. ಎದ್ದರೆ ಕಾಲಿಡುವುದು, ಬಿದ್ದರೆ ಜುಟ್ಟಿಡುವುದು ನಿನ್ನ ಹುಟ್ಟು ಕಸವು ಅಂತ ಕಾಣಿಸುತ್ತೆ ಪಾಪಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಜರಿದು ಮಾತನಾಡಿ ಈಗ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಿರುವೆಯ? ಸಮಯ ಸಾಧಕ, ನಯವಂಚಕ. ವಿಕ್ರಮ, ಕೊಟ್ಟ ಶಾಪ ಬಿಟ್ಟ ಬಾಣ ಯಾವತ್ತಿಗೂ ಗುರಿ ತಪ್ಪಲ್ಲ. ಬಂದ ಪ್ರಾರಬ್ಧವನ್ನು ಅನುಭವಿಸುತ್ತಿರಬೇಕು. ಅನುಭವಿಸು, ಅನುಭವಿಸು ಪಾಪಿ. ಜೈ ಕಲಿಮಾಯೆ. ಪರಮಾತ್ಮ ಶಾಪವನಿತ್ತು ಮಾಯವಾದ. ಸಭೆಯೊಳಗಿದ್ದವರೆಲ್ಲ ಕಣ್ಣೀರು ನೀರು ತುಂಬಿಕೊಂಡವರು. ಏನ್ ಬಂತಪ್ಪ ನಮ್ಮ ಮಹಾರಾಜನಿಗೆ?
ಎಲ್ಲಾ ಗ್ರಹಗಳಿಗೂ ಪೂಜೆ ಮಾಡಿದಾಗ ಆ ನಮ್ಮಪ್ಪನಿಗೂ ಪೂಜೆ ಮಾಡ್ಬಿಡ್ತೀನಿ. ಒಂದು ಗಂಟೆನೇ ಮುಳುಗೋಯ್ತಿತ್ತು. ಏನೋ ಮಾಡ್ಕೊಂಡ್ಬಿಟ್ನಲ್ಲ, ಏನಾಗುತ್ತೋ ಮುಂದೆ ನಮ್ಮ ರಾಜ್ಯದ ಗತಿ ಅಂತ ಎಲ್ಲ ಗುಸುಗುಸು ಅಂತ ಮಾತಾಡ್ತಿದ್ರೆ ತನಗಾದ ಪರಿಭವನ ಮನಸ್ಸಿನಲ್ಲಿ ನೆನೆಸ್ಕೋತ ಹೆಂಡತಿ ಅಂತಹ ಪುರಕ್ಕೆ ಬರ್ತಾವೆ. ಹೆಂಡತಿಯಾದ ಪ್ರಭಾವತಿ ಗಂಡನ ಮುಖವನ್ನು ನೋಡ್ಬಿಟ್ಟು ಹೇಳ್ತಾಳೆ, ಸ್ವಾಮಿ ಅರಮನೆಯಲ್ಲಿ ನಡಿಬಾರ್ದೇನಾದ್ರೂ ನಡೀತಾ, ಮುಖ ನೋಡ್ಬಿಟ್ಟೆ ಪತ್ತೆ ಮಾಡವಳೆ ಯಾರಪ್ಪ ಅಂದ್ರೆ ಹೇಳ್ತಿ ಒಬ್ಳೆ. ನೋಡಪ್ಪ ಬರೀ ಪೇಸ್ ಕಟ್ಲೆ ಮುಖದಲ್ಲೇ ರೀ ಏನಿವತ್ತು ಇಷ್ಟೊಂದು ಖುಷಿಯಾಗಿದೆ. ಏನಿಲ್ಲ ಚಿನ್ನ, ಏನೋ ಆಗದ ಕಣ ಹೇಳೋ ಕೊಳ್ಳಿ ನನ್ ಮಗನೇ, ಅದಕ್ಕೇನು ಇಷ್ಟೊಂದು ಅಲಿತಾ ಇದೆ. ಏನಿಲ್ಲ ಕಣ, ಸುಮ್ನೆ ಬೇಜಾರಾಯ್ತಿತ್ತಲ್ಲ, ಒಂದ್ ಗಳಗ ಆಡ್ಕ ಬಂದೆ ಕಣ, ಒಂದ್ 50 ಹೊಡೆದೆ ಕಣ. ಎಷ್ಟಾ? 50, 50,000. 50,000. ಅದಕ್ಕ ಬೆಳಿಗ್ಗೆ ಎದ್ದು ನನ್ ಮಕ್ಕ ನೋಡ್ಕೊ ಹೋಗ್ಯಾನ. ಯಾರು ನಿನ್ ಮೋಕ್ಯ ಈ ಸೈದಾಗಿರ ಮಡ್ಕ ನೋಡ್ಕೊ ಇದಕ್ ನಾ ಗೆದ್ಕೊಂಡ್ಬಿಟ್ಟು ನಾ ಕೆಲ್ಸ ನೋಡಗೆ ನನ್ ನೋಡ್ಕೊಂಡೆ ನೀವು ಗೆದ್ಕ ಬಂದ್ರಿ. ನನ್ಗೆ ನಿಂಗ 500 ರೂಪಾಯಿಂದು ಏನ್ ನೋಟ್ ಬೇಕು. ಯಾತಕ್ಕೆ? ಫಸ್ಟ್ ಡಿಸೈನ್ ಬಂದಿದ್ದಂತ ಬುಲ್ಬುಲ್ ಕಾಲ್ಚಿ ಅಂತ ತಗೋಬೇಕು ನಾನು. ಆಯ್ತು, ಕೊಟ್ಟ ನಡ ಇಸ್ಕಳೆ. 7 ಜನ್ಮಕ್ಕೂ ನೀವೇ ನನ್ ಗಂಡ ಕಂಡ್ರಿ. ಅದಕ್ಕೆ ಗೊತ್ತ ಅಳ್ತಾ ಇಲ್ಲ, ಆನಂದ ಬಾಷ್ಪ. ಆನಂದ ಬಾಷ್ಪ ಇಲ್ಲ ಕನ್ನಡ. ಇಲ್ಲ 500 ರೂಪಾಯಿ 8 ನೋಟ್ ಕೊಡ್ತಿಲ್ವಾ? ಅದಕ್ಕೆ ಕಣ್ಣ ನೀ ಅಂತ ಮಂಗಿ ಅಂತ ನಂಗೆ ಗೊತ್ತಿಲ್ವಾ? ನಡ ಸ್ಟೀಮ್ ಮಾಡ್ಕೊಂಡು ನೋಡ. ಆಯ್ತು, ಟೀ ಎಲ್ಲ ಕಂಡ್ರಿ ನಾನೇ ಗಸಗಸ ಪಾಯಸ ಮಾಡಿ ಒಳ್ಳಲ್ಲಿ ಕುಡಿಸ್ಕೊಂಡು ನಡಚಿನು. ನನಗೆ ಹೇಳಿದ ಮಾತೇನು. ಏನ್ ಖುಷಿಯೋ ಖುಷಿ. ನೋಟ ಯಾಸ್ತಬಿಟ್ಟ ಯಾರಪ್ಪನ ಮನ ದುಡ್ಡ ಕೆರ ಮಾಡದಲ್ಲಿ ಗೆದ್ಕ ಬಂದಿದೆ ಯಾಸ್ತಬಿಟ್ಟ. ಅವಳು ಗಸಗಸ ಪಾಯಸ ಮಾಡಿ ಕುಡಿಸ್ಬಿಟ್ಟ. 1 ವಾರನೂ ಕಳೆದಿಲ್ಲ, ಸೋತ್ಬಿಟ್ ಬಂದ್ ಕೂತನ ಕರೆಂಟ್ ಹೊಡೆದ್ ಕಪಿಯಾಗ. ಐಕ ಮಕ್ಕಳಿಗೆಲ್ಲ ಒದಿಕ ಹೋಯ್ತಾನ. ತೆಂಗಿನ ಮರ ಲೈಟ್ ಕಬ ಯಾವ್ದಾರ ಸಿಕ್ಕುತ್ತದತ್ತ ಅವನ ಇವ್ ನೋಡ್ದವ ಇದೇ ಕವಾಗ ನಾಯಿಗಳಿಗೆಲ್ಲ ಕಲ್ಲೊತ್ಕೊ ಹೋದನು. ಅವ ತೆಂಗಿನ ಮರ ನೆನ ಹತ್ಬಿಟ್ಟ, ಲೈಟ್ ಕಂಬ ಹತ್ಕಿಟ್ಬಿಟ್ಟನ ಅವಾಗ ಆಚಾರ. ಓ ಇದಕ್ಕೆ ಹಿಂಗಾಡ್ತಾ ಇದೆ ಏನಂತ? ಏನಾಯ್ತು ಹೇಳೋದೇ? ನನ್ ಕೆಲ್ಸ ನನ್ ಕಥ ನಂಗಾಗದ ಕೆಲಸ. ನಿನ್ ಕತೆ ಹೇಳು. ಮುಖ ಹೊಡೆದಾಗ ಸೀಸೆ ಆಗದ. ಏನಿಲ್ಲ ಕಣ, ಹೋಯ್ತು. ಎಷ್ಟಾ? 40. ಎಷ್ಟಾ? 40,000 ಇಟ್ಟಿ ಒಂದೇಟು ಕಳಕದ ಬಡ್ಡಿಗ ನಂದು. 40,000? ನೀನ್ ಆಪಲ್ ಮಂಚ ಆಪಲ್ ಹೊತ್ತ ನೆಗದ್ ಬಿದ್ದು ನೆಲ್ಲಿಕೆ ಆಗ ಸಿಗದ್ ಸಿಗಕ್ಕೆ ಮಗದ್ ಬಿದ್ದು ಹಂಗಕ್ಕೆ ನಿನ್ ಕಣ್ಣಿಗೆ ಹೋಗ ನಿನ್ ಕಣ್ಣು ಪೈರ್ ಬರ ಹೆಜ್ಜೆಗೆ ಹೆಜ್ಜಿರ್ತೀನಿ. ನೀನ್ ತಿಥಿ ಮಾಡ ತೊಡ್ದ ಕರಿನವ್ರ ಕಚ್ಚ ನೀನ್ ಗೌರ್ಮೆಂಟ್ ಬಸ್ ಹತ್ತ ನೀನ್ ಹುಲಿ ಮುರ್ಕಳ, ನೀನ್ ತೀರ್ಥ ಮುರ್ಕಳ, ನೀನ್ ಕೂಟ್ರಲ್ ಬಿದ್ದು ಸಾಯ. ಇಲ್ಲಿ ಕುಂತಿರ ಹೆಂಗ್ಸರ್ಗಳು ಒಬ್ಬರಿಗೂ ಬೈಯದೆ ಗೊತ್ತೇನಿಲ್ಲ, ಎಲ್ಲ ಕಲ್ತ್ಕೊಂಡ್ರಲ್ಲ. ಅದಕ್ಕ ನಾ ಬೈತಿದ್ನ. ಸೋತ್ ಉಟ್ ಬಂದ ನಾವು ನೆಡ್ತೀವಿ ಒಳಗ್ ನುಕ್ಕ ಬೈತಿರೋದು. ದಿಕ್ಕಾಪಾಲ ಬೋದ್ಬಿಡ್ತೀನಿ ಈಗ. ಬೆಳಗ್ಗೆ ನಿನ್ ಮೊಕ್ಕ ನೋಡ್ಕೊಂಡಲ್ಲ, ಅದಕ್ಕೆ ಕಮ್ಮಿ ನಂಗೆ ಆಯ್ತು. ಏನ ನೀನ್ ನನ್ನ ಮಕ್ಕ ನೋಡ್ಕೋತೀನಿ. ಇವಾಗ ನಾ ಆತ ತಿರಿಕ ಮನೆಗೆ ಏನ ಆತ ತಿರಿಕ ಮನೆಗಿದ್ದು ಒಟ್ಟ ತಾಳಾಗ್ತದ ಉಣ್ಣಕ್ಕೆ ಕೊನಡೆ ಇಟ್ನಂತ ಬಂದ ಚಟ್ನಾಳಿ ಕೊಡ ಅಂತ ಮಾಡ್ಮಡಿಗೆ ನುಂಗಾಯ್ ಇನ್ನೊಟ್ಟಿಗೆ ಹೆಣ್ಣು ಮುಡಿಸ್ತೀನಿ. ಅದಕ್ಕಮ್ಮೆ ಅದಕ್ಕಂತ ಅವತ್ ಗೆದ್ಬಿಟ್ಟು ಬಂದಾಗ 500 ರೂಪಾಯಿ 8 ನೋಟ್ ಇಸ್ಕೊಂಡ ನೀನೇ ಇಂದ್ರ ಚಂದ್ರ ಸುಂದರ ಅನ್ಬಿಟ್ಟು ಈಗ ಸೋತ್ಬಿಟ್ಟು ಬಂದ ಜೋರತ್ ಮಾಡ್ತದೆ. ಅದು ಬೀದಿ ನಿಂತ್ಕ ಮಾನ ತೆಗಿತದೆ, ದೋಸಮಣ ಎಲ್ಲ ನನ್ನೇ ನೋಡ್ತಾರ. ಜನ ಆಗ್ಬೇಕು ಅಂತ. ಅಯ್ಯೋ ಪ್ರೆಸ್ಟೀಜ್ ಬೇರೆ. 40,000 ಸೋತು ಬಿಡು ನೀವು ಅವತ್ತಿನ ಕಳ. ನೀನ್ ಕಾಣಿಸ್ತೀನಿ ಬಾ ಒಳಕ. ಏನಿಲ್ಲ ಬಿಡು. ಹೋಗೋಣ ತಗ. ನೋಡಿ ಅವತ್ತು ಮುಖದಲ್ಲೇ ಗೊತ್ತಾಗೋಯ್ತು ಸೋತ್ಬಿಟ್ಟು. ಇದು ಗಂಡ ಹೆಂಡ್ತಿರ ಜೀವನ ಅಂದ್ರೆ ಇರ್ಬೇಕು. ಯಾವಲ್ಲೂ ನಗ್ನಾಡ್ಕೊಂಡಿರೋದು ಡೇಂಜರು ಬಡೆ ಅಂದು ಬಗ್ನತ್ ಬಿಡ್ತದ ಒಂದೇ ಸಲ. ಸರಸ ವಿರಸಗಳಿಂದ ಕೂಡಿರೋದೆ ಸಮರಸ ಜೀವನ ಅಂತ ಹೇಳ್ತಾರೆ ಯಾರು ಕವಿಗಳು. ಅದಕ್ಕೆ ನೋಡಿ ಜಗಳನೂ ಇರಬೇಕು, ನಗುನೂ ಇರಬೇಕು, ಮುನ್ಸು ಇರಬೇಕು, ಸಂತೋಷನೂ ಇರಬೇಕು. ನೀ ಸರಿ ಕಂಬಿಡ ಅಂತ ಇರ್ಬೇಕು. ನಿಂದು ಇದೇ ತರವಾ? ಇಲ್ಲಪ್ಪ ನಮ್ ಚೆನ್ನಾಗ. ಅದಕ್ಕೆ ನೋಡಿ ಇಲ್ಲಿ ಗಂಡನಿಗೆ ಅದಕ್ಕೆ ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಈತ ಒಪ್ಪುವುದು ಶಿವಂಗೆ, ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ನಾವಿಬ್ರು ನಮ್ಮ ಕುಲದೇವನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಪೂಜೆ ಮಾಡೋಣ. ಅವನು ಹೇಗಾದ್ರೂ ಬಂದು ನಮ್ಮನ್ನು ಕಾಪಾಡ್ತಾನೆ. ಬನ್ನಿ, ಆ ನಾರಾಯಣನ ಹೇಗಾದ್ರೂ ಕಾಪಾಡ್ತಾನೆ ಅಂತ ಆ ಭಗವಂತನ ಪೂಜೆ ಮಾಡಿ. ರಂಗಾ ವಿಠಲ ಮಾಯಾಜಾಲ ಮಾಧವನಿಂದ
ಮಾಡದಾಯ್ತೆ ವಿಠಲ 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 ಮುತ್ತಂತ ನಿನ್ನ ಕೈ ತಿತ್ತ ತಿಂದು ಹೊತ್ತಾಯ್ತು ಭಾರ ವಿಠಲ ಬತ್ತಿರೋ ಬದುಕ ನೆನೆಸಿ ಬೆಳಕ ಹರಿಸಿ ಕಾಯು ವಿಠಲ ಎತ್ತವಳಂತೆ ಎತ್ತಿಕೊಂಡು ನನ್ನತ್ತ ನೋಡು ವಿಠಲ ನೀಯನ್ನ ಮನ ನೀಯನ್ನ ಧನ ನೀಯನ್ನ ಪ್ರಾಣ ವಿಠಲ ಎಲ್ಲ ನಾನಿದೆಯೇ ಮುಖ ತೋರದೊರೆ ಎಲ್ಲ ನಾನಿದೆಯೇ ಮುಖ ತೋರದೊರೆ ವಿಠಲ 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 ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಗಂಡನಿಗೆ ಧೈರ್ಯವನ್ನು ಹೇಳ್ತಾ ನೀವೇನು ಎದುರ್ಕೋಬೇಡಿ. ಕಷ್ಟ ಸುಖ ಅನ್ನೋದು ಹಗಲು ರಾತ್ರಿ ಇದ್ದಾಗೆ. ರಾತ್ರಿ ಕಳೆದ ಮೇಲೆ ಆಗಲು ಬರಲೇಬೇಕಲ್ವೇ? ಸುಖವನ್ನ ಸ್ವೀಕರಿಸುವ ನಾವು ಕಷ್ಟವನ್ನೂ ಸ್ವೀಕರಿಸಬೇಕಲ್ವೇ ಅಂತ ಗಂಡನಿಗೆ ಧೈರ್ಯ ಹೇಳ್ತಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಕಾಲ ಕಳಿತ 3-4 ತಿಂಗಳು ಕಳೆದೋಯ್ತು. ವಿಕ್ರಮನಿಗೆ ಯಾವ ಕಷ್ಟನೂ ಬರಲಿಲ್ಲ. ಆ ವಿಕ್ರಮನಿಗೆ ಯಾವ ಕಷ್ಟ ಬರಲಿಲ್ಲ. ಮೊದಲಿಗಿಂತಲೂ ನೆಮ್ಮದಿ ಆಗವನ ಎಲ್ಲ ಉಂಟಿಸ್ಬಿಟ್ಟು ಹೊಂಟದೇಕಪ್ಪ. ಅದರಿಂದ ಈ ಮಹಾನುಭಾವನ ಆಗಿರ್ತಕ್ಕಂಥ ವಿಕ್ರಮ ಮೊದಲಿಗಿಂತಲೂ ನೆಮ್ಮದಿ ಆಗಿದ್ದಾನೆ, ಯಾವ ಕಷ್ಟವೂ ಇಲ್ಲದೆ. ಜನಗಳೆಲ್ಲ ಈ ವಿಷಯವನ್ನು ಮರ್ತು ಬಿಟ್ರು. ಬಿಡಯ್ಯ, ಇಷ್ಟೊತ್ತಿಗೆ ಎಂತ ಕಷ್ಟ ಬರಬೇಕು, ಮೊದಲಿಗಿಂತಲೂ ನೆಮ್ಮದಿ ಆಗಿದೆ ನಮ್ಮ ರಾಜ ಅಂದ್ರೆ ಅವನಿಗೆ ಯಾವ ತೊಂದರೆನೂ ಇಲ್ಲ. ಇವನು ಮಾಡಿದ ದಾನ ಧರ್ಮಕ್ಕೆ ಪರಮಾತ್ಮ ಒಳ್ಳೇದು ಮಾಡಿಬಿಟ್ಟ ಅಂತ ಜನ ಈ ವಿಷಯವನ್ನು ಮರ್ತು ಬಿಟ್ರು. ವಿಷಯ ಮರೆಯುವ ತನಕ ಸುಮ್ಮನಿದ್ದ ಈ ಪರಮಾತ್ಮ ಕಾರವಾನನ ವೇಷದಲ್ಲಿ ಬರ್ತಾ ಇದ್ದಾನೆ. ಮುಸಲ್ಮಾನರ ವೇಷದಲ್ಲಿ ಒಂದು ಪಂಚವರ್ಣದ ಕುದುರೆ ಹಿಡ್ಕೊಂಡು ಬೀದಿ ಒಳಗೆ ಕ್ಯಾರವೋ ಕ್ಯಾರವೋ ಕ್ಯಾರವಲ್ಲ ಕ್ಯಾರವೋ ಕ್ಯಾರವೋ ಅರ್ಬೇನ್ಗೆ ಭಾಷೆ ಅದೆಲ್ಲಿ ಬರ್ತದೆ? ಮೇಘ ಬರ್ತದೆ. ಅದಕ್ಕೆ ಕುದುರೆಗೆ ನೋಡಿ ಒಂದು ಹೇಟಿಗೆ ಹೊಡೆದು ಬಿಟ್ರೆ ತಾಳಕ್ಕೆ ತಕ್ಕಾಗೆ ಓಡ್ಬಿಡ್ತದೆ. ನಿಮ್ ಮನ್ಸಿಗೆ ಕುಸಿದು ಬಂದ್ಬಿಟ್ಟು 2 ಹೇಟಿಗೆ ಹೊಡೆದು ಬಿಟ್ರೆ ಭೂಮಿಗೆನೆ ಬಿಟ್ಬಿಟ್ಟು ಆಕಾಶಕ್ಕೆ ಹಾರ್ಬಿಡ್ತದೆ. ಸುಳ್ಳ ಹೊಸಿ ಆಡು ಜಗತ್ ಯಾರು ಕುದುರೆ ಭೂಮಿ ಬಿಟ್ಬಿಟ್ಟು ಆಕಾಶಕ್ಕೆ ಹಾರದ್ದ. ನಂದಕ್ಕೆ ಕುದುರೆಗೆ ಹಂಗೆ. ಯಾವ್ದು ಪಟ್ನ ಇದು? ಇದು ಉಜ್ಜಯಿನಿ ಪಟ್ನ. ಓಹೋ, ಉಜ್ಜಯಿನಿ ಪಟ್ನ. ಅಕ್ರಮ್ ರಾಜ್ ವಿಕ್ರಮ್ ರಾಜ ಕಣೆ ಮಠ ಮಾತಾಡೋದ್ ಕಲಿ. ಈಗ ಹೋಗ್ಬೇಕು. ಈಗ ಹೋಗ್ಬೇಕು. ಏ ಗೋಡ ಜಾವ್ ಕುಂದೆ ಕುಂದೆ ಕಾಕುನೈ ಕುಂದೆ ಕುಂದೆ ಕಾಕುನೈ ಅಂದದ ಚಂದದ ತುರಗವ ನಾನು ತಂದಿರುವೆ ಈ ಪಟ್ಟಣಕ್ಕೆ. ಕುಂದೆ ಕುಂದೆ ಕಾಕುನೈ ಕುಂದೆ ಕುಂದೆ ಕಾಕುನೈ. ಒಂದು ಏಟನು ಒಡೆದರೆ ಓಡುವುದು, 2 ಏಟನು ಒಡೆದರೆ ಆಕಾಶದಲ್ಲೇ ಹಾರುವುದು. ಇಂಥ ಕುದುರೆಗೆ ಬೆಲೆ ಕಟ್ಟುವ ಗಂಡನು ನಾನು ನೋಡದೆ ಹೋದೆ. ಕುಂದೆ ಕುಂದೆ ಕಾಕುನೆ ಕುಂದೆ ಕುಂದೆ ಕಾಕುನೆ ಶಬರಿ ಶಬರಿ ಬಾಬಾ ಶಬರಿ ಶಬರಿ ಬಾಬಾ. ವಿಕ್ರಮ ಹೇಳ್ತಾನೆ, ಎಲ್ಲರ ಬಾಯಲು ಕುದುರೆ ದೇವನ್ ಸುದ್ದಿ ಆಗೋಯ್ತಲ್ಲ, ಅಷ್ಟೊಂದು ಚೆನ್ನಾಗಿದೆ ಕುದುರೆ. ಹೌದು ಮಹಾಪ್ರಭು, ಕುದುರೆಗಿಂತ ಕುದುರೆ ಮಾರಕ್ ಬಂದಿದ್ದನಲ್ಲ ಮಹಾಪ್ರಭು. ಅವ್ರ ಮಾತು ಕೇಳಕ್ಕೆ ಚಂದ ಮಹಾಪ್ರಭು. ನೀವೊಂದ್ಸರಿ ಕುದುರೆ ನೋಡಿದ್ರೆ ಖಂಡಿತ ಕೊಂಡ್ಕೊಳ್ತೀರಾ. ಬೇಗ ಬನ್ನಿ, ಬಿಡ್ರಿ ನೋಡೋಣ. ಬನ್ನಿ ಬನ್ನಿ ಬೇಗ. ಓ ಹೊರಗೇನೆ ಮಹಾರಾಜರು. ಮಹಾರಾಜ್ ಬಹುತ್ ಅಚ್ಚಾ ಹೈ, ಮಾಲಿಕು ಸಲಾಂ ದೇ. ಸಲಾಂ ಮಾಲಿಕು ಮಹಾರಾಜ್, ಸಲಾಂ ಮಾಲಿಕು. ನಮಸ್ಕಾರ ಕಣಪ್ಪ. ಕುದುರೆ ಮಾರೋನು ಮಹಾರಾಜ್, ನಮ್ದಕ್ಕೆ ಕುದುರೆಗೆ ನೋಡಿ, ಇವ್ರಿಗೆ ಮಾತಿಗೆ ಕೇಳಬೇಡಿ. ಒಂದು ಏಟಿಗೆ ಹೊಡೆದ್ಬಿಟ್ರೆ ತಾಳಕ್ಕೆ ತಕ್ಕಾಗಿ ಹೊಡ್ತದೆ, 2 ಏಟಿಗೆ ಹೊಡೆದ್ಬಿಟ್ರೆ ಭೂಮಿಗೆ ಬಿಟ್ಟು ಆಕಾಶಕ್ಕೆ ಹಾರ್ಬಿಡ್ತದೆ. ನಾನ್ ಮಾತು ಕೇಳಬೇಡಿ ಮಹಾಪ್ರಭು. ಏನೇ ಕುದುರೆ ಎಲ್ಲ ಆಕಾಶಕ್ಕೆ ಹಾರದೇನೆಯ ಹಂಗೋಡುತ್ತೆ ಹಿಂಗೋಡುತ್ತೆ ಅಂತ ಇಲ್ಲ ಸಲ್ಲದ್ದನ್ನ ಮಾಡಿ ಒಳ್ಳೆ ವ್ಯಾಪಾರ ಮಾಡ್ಬೇಕು. ಮಹಾರಾಜ್, ನಮ್ದಕ್ಕೆ ದೇವ್ರಿಗೆ ಮೇಲೆ ಹಾಣೆ. ನಮ್ಗೆ ಮೊದಲಿಗೆ
ಈ ಪಾರ್ಗೆ ಬೇಡ, ಮೊದಲು ಕುದುರೆಗೆ ಓಡಿಸಿ, ಆಮೇಲೆ ಈ ಪಾರ ಮಾಡಿ, ಆಮೇಲೆ ಹೆಣ ಕೊಡಿ. ಏನು ಈ ಪರ ಅಲ್ಲದ ಕಣೆ ವ್ಯಾಪಾರ, ಏನ ಅಲ್ಲ ಅದು ಹಣ. ಭಾಷೆಗೆ ಹಂಗೆ, ನಮ್ದಕ್ಕೆ ಭಾಷೆಗೆ ಹಂಗೆ. ನಿಮ್ ಭಾಷೆ ಆದ್ರೆ ಮೂರ್ಲು ಮರಿಕಾಯಿ ಮಾತಾಡೋ. ಇಲ್ಲೇನಾಗಿದೆ, ಜನಗಳ ಮಧ್ಯೆ ಚಮತ್ಕಾರ ಮಾಡ್ತಾ ಮಹಾಪ್ರಭು ನೀವು ಕುದುರೆಗೆ ಏರಿ. ವಿಕ್ರಮನ ಕೈಲಿ ಎರಡು ತಪ್ಪು ಮಾಡಿಸ್ತಾವನೆ ನೋಡಿ, ಎಂತ ಬುದ್ಧಿವಂತನು ಎಡಗ್ ಬೀಳ್ತಾನೆ ಅನ್ನೋದಕ್ಕೆ. ವಿಕ್ರಮ ನಿಮ್ಮ ಸಾಧಾರಣ ವ್ಯಕ್ತಿ ಅಲ್ಲ, ಅವನು 64 ವಿದ್ಯೆ ಪಾರಂಗತ. ಎರಡು ಸಣ್ಣ ತಪ್ಪು ಮಾಡ್ಬಿಟ್ಟ. ವೀರ ಕ್ಷತ್ರಿಯನಾದವನು ಗಂಡು ಕುದುರೆ ಹತ್ತಬೇಕೆ ಹೊರತು ಹೆಣ್ಣು ಕುದುರೆ ಹತ್ತಬಾರದು. ಹತ್ತು ಕೂತ್ಬಿಟ್ಟ, ನೋಡ್ಲಿಲ್ಲ. ವೀರ ಕ್ಷತ್ರಿಯನಾದವನು ಕುದುರೆ ಲಗಾಮ ನಡೆದು ಆರಿಸಬೇಕೆ ಹೊರತು ಅದ್ರ ಬೆನ್ನು ಹೊಡಿಬಾರದು. ದಂಡ ಕೊಟ್ಟಿದ್ನಲ್ಲ ಪಟ್ಟ ಅಂತ ಒಂದೇಟು ಹೊಟ್ಬಿಡ್ತು ಕುದುರೆ. ನಮ್ಮ ಲೋಹಿತ್ ಅವರೇನು ಒಂದು ಗೀತೆಯನ್ನು ಕೇಳೋಣ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ, ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಹರಿಯುವ ನದಿಯ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ, ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ, ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ, ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ. ಶ್ರೀಕಂಠ ವಿಶ್ವಕಂಠ,
ಸಾವಿರ ಜನುಮವೇ ಬಂದರು ಹೀಗೆ ನಿನ್ನ ಸನ್ನಿಧಿಯಲ್ಲಿ ಇರಿಸು ಉಸಿರನೆ ಉಸಿರರ ತಂದೆಯನ್ನು ನಿನ್ನ ನಾಮವನ್ನು ಬೆರೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನ್ನೇ ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಭಕ್ತ ಪ್ರಹ್ಲಾದ ನಾಟಕದ ಹಿರಣ್ಯಕಶಿಪನ ಒಂದು ಗೀತೆ ತಮ್ಮ ಹಿರಣ್ಯಾಕ್ಷ ಈ ಲೋಕಕ್ಕೆ ತ್ಯಜಿಸ್ತಾರೆ. ನಂತರ ಒಂದು ದುಃಖದ ಗೀತೆಯನ್ನ ಒಂದು ಹಾಡನ್ನ ಹಾಡ್ತಾ ಇದ್ದೇನೆ. ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದು ಅಮ್ಮ ಅಮ್ಮ ನೀನು ಯಾರು? ಕಶ್ಯಪ ಋಷಿಯ ಧರ್ಮ ಪತ್ನಿ, ಧರ್ಮಶಾಸ್ತ್ರಗಳನ್ನು ಹರಿತವಳು, ಲೋಕ ವಿಚಾರಗಳನ್ನು ತಿಳಿದವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೆ ತಾಯಿ. ಸಾಹು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ, ಅವನನ್ನು ಎದುರಿಸುವ ವೀರರು ಧೀರರು ಚತುರ್ಮೂಲಗಳಲ್ಲೇ ಯಾರು ಇಲ್ಲವೆಂಬುದನ್ನು ಅರಿತೆ ಆ ಹರಿ ಕೇವಲ ಹಂದಿಯ ವೇಷಧಾರಿಯಾಗಿ ಬರಬೇಕು. ಅಂತಹ ಮಹಾವೀರನ ಹೆತ್ತು ನೀನು ಹೇಗೆ ದಿಕ್ಕಿಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು, ಸಹೋದರ ಸರ್ಕಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹಾದಾನಂದ, ಸಹೋದರ ಸರ್ಕಾರೋಹಣದಿಂದ ಆನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ಪ್ರಾಣವನ್ನೇ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೀಯೋ? ವಿಶ್ವದ ದಾವ ಮಹಾಶಕ್ತಿ ಎದುರಾದರೂ ಒಟ್ಟಡಗಿಸುತ್ತೇನೆಂಬ ದಿಟ್ಟತನ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿದ ಎಂದರೆ ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ, ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ. ಮಾಯಗಾರನೇ ಮೋಸಗಾರನೇ, ಮಾಯಗಾರನೇ ಮೋಸಗಾರನೇ, ಹೆಡುಗಲಿಗದ ಮನೆ ದುರುಳನೆ ಪಟವನ, ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ. ಕೊಂದೆಯ ಬೋಧಕ್ಕೆ
ಬಹಳ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಆಡಿದ್ದಾರೆ. ಬೊಂಬಾಟ ನಮ್ಮ ಪಕ್ಕದ ಗ್ರಾಮ ಮತ್ತು ನಮ್ಮ ಎಳವರುಂಡೆ ನಾಗರಾಜಣ್ಣನವರಿಗೆ ಬಹಳ ಆತ್ಮೀಯರು. ಇವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟವ್ರು ಇವರು. ಯಾಕೆಂದ್ರೆ ನನ್ನ ಪರಿಚಯನೇ ಮಾಡಕ್ ಬಿಟ್ಟಿರಲಿಲ್ಲ ಕೆಲವರು. ಇಂತಹ ಸಂದರ್ಭದಲ್ಲಿ ನಾಗರಾಜಣ್ಣವ್ರು ಹೇಳ್ತಿದ್ರು, ನೀವು ಯಾವಾಗ ಕೇಳಿದ್ರು ಡೇಟ್ ಖಾಲಿ ಇಲ್ವಂತಲ್ಲ ಅಂತ. ನಾನು ಕೇಳೇ ಇಲ್ವಲ್ಲ ನೀವು ಯಾವತ್ತೇ ಹಾಗಂತ. ಡೇಟ್ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟಾರೆ ಅವ್ರಿಗೆ. ಆದ್ರೆ ಇವರಿಂದ ನಾನು ಪರಿಚಯ ಆಗಿ ಸುಮಾರು 2-3 ಕಾರ್ಯಕ್ರಮಗಳು ನಮ್ಮ ಮಕ್ಕಳು ನಾವೆಲ್ಲ ಕೂಡ ಮಾಡಿದ್ವು. ಒಳ್ಳೆಯ ಜನ, ಒಳ್ಳೆಯ ಸಂಬಂಧ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸ, ಅದು ಬಹಳ ಮುಖ್ಯ. ನಮ್ಮ ಕೆರೆಹಳ್ಳಿ ದೊರೆಸೋಮಣ್ಣನವರಿಗೆ ಈ ವರ್ಷ ರಾಜ್ಯೋತ್ಸವದ ಪ್ರಶಸ್ತಿ ದೊರಕಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಅದಕ್ಕೆ ಕಲಾವಿದರನ್ನ ಗುರುತಿಸಿ ಕಲಾವಿದರಿಗೋಸ್ಕರವಾಗಿ ಆ ಪ್ರಶಸ್ತಿ ಬರಬೇಕು, ಯಾರಿಗೋ ಸಿಕ್ಕೋದಲ್ಲ. ಇವರು ಕೊಟ್ಟದ್ದು ಸರಿ ಅಂತ 4 ಜನ ಮನೆ ಮಾತಾಗಬೇಕು, ಅದು ನಿಜವಾದ ಪ್ರಶಸ್ತಿ. ಅದು ಬೇಡದವ್ರಿಗೆಲ್ಲ ಬರುತ್ತಲ್ಲ, ಅದೆಲ್ಲ ಪ್ರಶಸ್ತಿ. ಇಂಥ ಮಹಾನುಭಾವರಿಗೆ ಸಿಕ್ಕಬೇಕು, ಒಳ್ಳೆಯವರಿಗೆ ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿಗೆ ಇನ್ನೂ ಹೆಚ್ಚಿನ ಮೌಲ್ಯ ಬಂತು ಅದಕ್ಕೆ ಅಂತ ನಾನು ಅಂದ್ಕೋತೀನಿ. ಮುಂದಾಡ್ಬಿಡಿ. ಅವರಿಂದಲೂ ಒಂದು ಗೀತೆ ನಾಗರಾಜಣ್ಣ ಅವರು ಸ್ನೇಹಿತರು ಬಿಡ್ಬೇಕಲ್ಲ, ಒಂದು ಗೀತೆಯನ್ನು ಕೇಳ್ತಾ ಮಹಾಪವಿತ್ರವಾದ ಕಥಾಭಾಗ. ಕತೆ ಮುಗಿಯಗಂಟ ಊಟಕ್ಕೆ ಹಾಕಂಗಿಲ್ಲ, ಏನಾಗಲ್ಲ, ಸುಮ್ಮನೆ ಒಂದು ಗಂಟೆ ಟೈಮ್ ಕಷ್ಟಪಟ್ಟು ಒಳ್ಳೇದಾಗೋಯ್ತದೆ. ಅದರಿಂದ ಆ ಒಂದು ಗೀತೆಯನ್ನು ಕೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಬಂದ್ಬಿಡವ. ದೀಪಿಕಾ ಮಾಲರಾಗ ಆಡಿ ಜ್ಯೋತಿಯನ್ನು ದರ್ಶನ ಮಾಡಿ ನೀವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಅಲ್ಲೇ ಆಡ್ಬಿಡಿ. ಡೈಲಾಗ್ ಮಾತಾಡ್ಬಿಡ್ತೀನಿ. ಭಕ್ತ ಪ್ರಹ್ಲಾದದ ಒಂದು ಹಿರಣ್ಯಾಕ್ಷರ ವರ್ಣಲೋಕದ ಒಂದು ಡೈಲಾಗ್ ಮಾತಾಡಿ ಒಂದು ಹಾಡು ಹೇಳ್ತಿದ್ದೆ. ಎಲ್ಲರೂ ಪಲಾಯನ, ಎಲ್ಲರೂ ಪಲಾಯನ, ಈ ದೈತ್ಯನ ಹೋರ್ಪಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು. ಸರ್ವಶಕ್ತರಾಗಿ, ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತಿ ಉಳ್ಳವರಾಗಿ, ಸೋಡಿತಾಪುರದ ಶೌರ್ಯವಂತರಾಗಿ, ಅಪೂರ್ವ ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಅನಂತರತ್ನಗಳಾಗಿ, ಅಸಮಾನ ದಿತಿಯ ಮಕ್ಕಳಾಗಿ ಮೆರೆಯುತ್ತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ಯಾವ ಗಂಡಿಗಿದೆ? ಬ್ರಹ್ಮಾಂಡವನ್ನು ಹೆದರಿಸುವ ಶಕ್ತಿ ಸಾಧಕಿಸಿದೆ. ಈ ದೈತ್ಯ ದಾನವರಾದ ನಮಗಿದೆ. ಕಲಹಕ್ಕೆ ಕಾಲು ಕೆರೆದು ಕಾಲು ತೆಗೆದು ನಿಂತೆವೆಂದರೆ ಶತ್ರುಗಳ ಕತ್ತರಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ. ಎಲ್ಲ ದುಷ್ಟ ದೇವತೆಗಳ ನಿಂತಿಷ್ಟದಂತೆ ನಡೆಯುವ ಶಕ್ತಿಯ ಸಮಸ್ಯೆಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ. ಹರಿಯೇ ಆಗಲಿ, ಅಜನೇ ಆಗಲಿ, ಸುರನರ ಹೆಕ್ಕ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾರೇ ಆಗಲಿ, ದುರಾಡಿದರೆ ಧಿಕ್ಕರಿಸಿ ಸೊಕ್ಕನ್ನು ಮುರಿಯುತ್ತೇನೆ. ದೈತ್ಯ ದಾನವರ ಪರಾಕ್ರಮ ಎಂದು ತೋರಿಸುತ್ತೇನೆ. ದಶ ದಿಕ್ಕುಗಳನ್ನು ಶೋಧಿಸಿ ಬರುತ್ತೇನೆ. ಅದಕ್ಕಾಗಿಯೇ ಈ ದಿಗ್ವಿಜಯ, ಅದಕ್ಕಾಗಿಯೇ ಈ ದಿಗ್ವಿಜಯ. ಬ್ರಹ್ಮಾಂಡವನ ತರ ನಡೆಯಿತು. ಬ್ರಹ್ಮಾಂಡವನ ತರ ನಡೆಯಿತು. ಹರಿಗಳ ಕಳಮಳಗೊಳಿಸಿ ಪಾಂಡವನ ತರ ನಡೆಯಿತು.
ಒಂದು ಚಪ್ಪಾಳೆ ಹೊಡೆದು ಪ್ರಶಸ್ತಿ ಕೊಟ್ಟದ್ದು ಸರಿ ಅಲ್ವಾ? ಎಲ್ಲ ನಡುಗ್ತಿತ್ತು ಇಲ್ಲಿ. ಅದರಿಂದ ಇಂಥ ಅದ್ಭುತವಾದ ಪ್ರತಿಮವಾದ ಕಲಾವಿದರಿಗೆ ಸಲ್ಲುವ ಪ್ರಶಸ್ತಿ ಈ ವರ್ಷ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಅವರಿಗೆ ದೊರಕಿದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದ್ರ ಜೊತೆಗೆ ಪಕ್ಕದ ಗ್ರಾಮ ಕೆರಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು, ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದವರು, ಮನೆತನದವರೆಲ್ಲರೂ ಕೂಡ ಕಲಾವಿದರೆ. ಇಂಥ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಇಂಥವರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನ ಶನೇಶ್ವರ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಶನಿದೇವರ ಪಾದಕ್ಕೆ ಗೋವಿಂದ.